ರಾಜ್ಯಾದ್ಯಂತ ಸಾರಿಗೆ ಬಸ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರೋಡಿಗೆ ಇಳಿದಿದ್ದ ಇವತ್ತು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ಬೆಳಗ್ಗಿನಿಂದಲೇ ಬಸ್ಗಳಿಲ್ಲದೆ ಜನರು ಪರದಾಡ್ತಿದ್ದಾರೆ. ರಾಜ್ಯಾದ್ಯಂತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಇರಲಿ, ಬಿಎಂಟಿಸಿ ಬಸ್ ಇರಲಿ, ಸಾರಿಗೆ ನಿಗಮದ 4 ಘಟಕಗಳ ಬಸ್ಗಳೇನಿದೆ ಯಾವುದೂ ಕೂಡ ಇವತ್ತು ರಸ್ತೆಗಿಳಿತಿಲ್ಲ. ಸಾರಿಗೆ ಬಸ್ ಬಂದ್ ಮಾಡಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಸ್ ಬಂದ್, ನ್ಯೂಸ್ 18 ಮೆಗಾ ಕವರೇಜ್. ವೇತನ ಹೆಚ್ಚಳ, ಬಾಕಿ ವೇತನಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಈ ಕುರಿತು ಎಸ್ಮಾ ಜಾರಿಗೆ ತಂದ್ರೂ ಕೂಡ ಸಿಬ್ಬಂದಿ ಇದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ. ಮುಂಜಾನೆಯಿಂದಲೇ ಪ್ರಯಾಣಿಕರಿಗೆ ಬಂದ್ನ ಬಿಸಿ ತಟ್ಟಿದೆ. ಇವತ್ತು ಬಸ್ ಬಂದ್ ಬಗ್ಗೆ ನ್ಯೂಸ್ 18 ನಲ್ಲಿ ಮೆಗಾ ಕವರೇಜ್ ಇದೆ. ಸಾರಿಗೆ ನೌಕರರು ಹಲವು ವರ್ಷಗಳಿಂದಲೂ ಕೂಡ ಅವರ ಒಂದು ಬೇಡಿಕೆ ಏನಿದೆ, ವೇತನ ಹೆಚ್ಚಳ ಮತ್ತೆ ಬಾಕಿ ವೇತನದ ನೀಡುವಿಕೆ ಎಲ್ಲದರ ಕುರಿತು ಸರ್ಕಾರದ ಜೊತೆಗೆ ಹಲವಾರು ಬಾರಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಕುರಿತು ಸಭೆಯನ್ನ ಕೂಡ ನಡೆಸಲಾಗಿದೆ ಸರ್ಕಾರದೊಟ್ಟಿಗೆ. ಆದ್ರೂ ಕೂಡ ಯಾವುದೇ ಸಭೆ ಸಫಲವಾಗಿಲ್ಲ. ಸಿಎಂ ಭರವಸೆಯನ್ನ ನೀಡಿಲ್ಲ. ಈ ಹಿಂದೆ 6 ತಿಂಗಳ ಹಿಂದೆ ಇದೇ ರೀತಿಯಾಗಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಕರೆಯನ್ನ ನೀಡಿದ್ರು. ಆಗ ಕೂಡ ಸಾರಿಗೆ ಇಲಾಖೆಯಿಂದ ಸಭೆಯನ್ನ ನಡೆಸಲಾಗಿತ್ತು. ವೇತನ ಹೆಚ್ಚಳದ ಭರವಸೆಯನ್ನ ಕೂಡ ನೀಡಲಾಗಿತ್ತು. ಆದರೆ ಯಾವುದೇ ಭರವಸೆ ಈಡೇರಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಹಲವು ಕಾರಣಗಳಿಂದಾಗಿ ಪ್ರತಿಭಟನೆಯನ್ನ ಮಾಡೋದಿಲ್ಲ, ಅಂದ್ರೆ ರೋಡಿಗೆ ಬಂದು ರ್ಯಾಲಿ ಮೂಲಕ ಪ್ರತಿಭಟಿಸೋದಿಲ್ಲ, ಮನೆಯಲ್ಲೇ ಉಳ್ಕೊಂಡು ನಾವು ಈ ಬಂದನ್ನ ಮಾಡ್ತೀವಿ ಅನ್ನುವಂತಹ ಕ್ರಮವನ್ನ ಸಾರಿಗೆ ನೌಕರರು ಕೈಗೊಂಡಿದ್ದಾರೆ. ಇದರಿಂದಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಮುಂಜಾನೆಯಿಂದಲೇ ಆಫೀಸ್ಗಳಿಗೆ ಹೋಗೋದಿರುತ್ತೆ, ತಮ್ಮ ಊರುಗಳಿಗೆ ಹೋಗೋದಿರುತ್ತೆ. ಎಲ್ಲ ಪ್ರಯಾಣಿಕರಿಗೂ ಕೂಡ ಬಂದ ಬಿಸಿ ತಟ್ಟಿದೆ. ಬೆಂಗಳೂರಿನಲ್ಲಂತೂ ಮುಂಜಾನೆಯಿಂದಲೇ ಬೆಂಗಳೂರು ಫುಲ್ ಸ್ಟಾಪ್ ಆಗಿದೆಯೇನೋ, ಸಂಚಾರ ವ್ಯವಸ್ಥೆಯೇ ಸ್ಟಾಪ್ ಆಗಿದೆಯೇನೋ ಅನ್ನುವಂತಹ ಮಟ್ಟಿಗೆ ಕಾಣಿಸ್ತಾ ಇದೆ ಬೆಂಗಳೂರು. ಮೆಜೆಸ್ಟಿಕ್ ಇರ್ಬೋದು, ಬೆಂಗಳೂರಿನ ಶಾಂತಿನಗರ ಇರ್ಬೋದು, ನೋಡಿ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಕೂಡ ಮುಂಜಾನೆಯಿಂದಲೇ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಲಿಕ್ಕೆ ಎಲ್ಲ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಬಸ್ ಬಂದಿರುತ್ತೆ, ಯಾವುದೇ ಸಾರಿಗೆ ಬಸ್ಗಳು ಕೂಡ ರೋಡಿಗೆ ಇಳಿಯಲ್ಲ ಅನ್ನುವಂತಹ ಮಾಹಿತಿಯನ್ನು ಮೊದಲೇ ನೀಡಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಬಸ್ಗಳಿಲ್ಲ. ಈ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಬೆಂಗಳೂರಲ್ಲಿ ಓಡಾಡ್ತಾ ಇಲ್ಲ ಬಿಎಂಟಿಸಿ ಬಸ್ಗಳು. ಇಡೀ ಮೆಜೆಸ್ಟಿಕ್ ನಿಲ್ದಾಣ ಖಾಲಿಯಾಗಿದೆ. ಡಿಪೋ ಬಿಟ್ಟು ಬಸ್ಗಳು ಹೊರ ಬಂದಿಲ್ಲ. ಬಿಎಂಟಿಸಿ ಡ್ರೈವರ್ಸ್ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ನೋಡಿ, ಸರ್ಕಾರದಿಂದ ಎಸ್ಮಾ ಜಾರಿಗೆ ತರಲಾಗಿದೆ. ಅಂದ್ರೆ ಅವರು ಕಡ್ಡಾಯವಾಗಿ ತಮ್ಮ ಕೆಲಸ ಕಾರ್ಯಗಳೇನಿದೆ ದಿನನಿತ್ಯದು ಅದಕ್ಕೆ ಹಾಜರಾಗಬೇಕು. ಆದ್ರೂ ಕೂಡ ಯಾವುದೇ ಡ್ರೈವರ್ಸ್ಗಳು ಕೂಡ ಬಿಎಂಟಿಸಿ ಡ್ರೈವರ್ಸ್ಗಳು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಇದರಿಂದಾಗಿ ಬೆಳಗ್ಗೆ ಕೆಲಸಕ್ಕೆ ಹೋಗಲು ಜನರು ಕೂಡ ಪರದಾಟವನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಯಾವ ಕಡೆಯೂ ಕೂಡ ಬಸ್ ಸಂಚಾರ ಇಲ್ಲ. ಮತ್ತೆ ಬೆಂಗಳೂರಿಂದ ಹೊರ ಹೋಗೋದಕ್ಕೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗೋದಿರುತ್ತೆ. ಆ ಜನರು ಕೂಡ ಪರದಾಡ್ತಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಜನರ ಪ್ರಯಾಣ ಮಾಡುವಂತಹ ಅನಿವಾರ್ಯತೆ ಇದೆ. ಜನರು ಬಸ್ಗಳಿಲ್ಲದೆ ಬೆಂಗಳೂರಲ್ಲಿ ಆಟೋ, ಟ್ಯಾಕ್ಸಿಗಳಲ್ಲಿ ಓಡಾಡ್ತಿದ್ದಾರೆ. ಆಟೋಗಳಿಂದ ಪ್ರಯಾಣಿಕರ ಸುಲಿಗೆ ಶುರುವಾಯಿತು ಅಂತಲೇ ಹೇಳ್ಬಹುದು. ಬಸ್ಗಳ ವ್ಯವಸ್ಥೆ ಇದ್ದಾಗಲೂ ಕೂಡ ಎಮರ್ಜೆನ್ಸಿ ಎಲ್ಲಾದ್ರೂ ಹೋಗಬೇಕು ಅಂದ್ರೆ ಆಟೋ ಪ್ರಯಾಣಿಕರ ಸುಲಿಗೆ ಹೇಳೋಂಗೆ ಇಲ್ಲ. ಒಂದು ಡಬ್ಬಲ್ ಅಲ್ಲ 5 ಪಟ್ಟು ಹೆಚ್ಚು ದರವನ್ನ ನಿಗದಿ ಮಾಡ್ತಾರೆ. ಅದರಲ್ಲೂ ಮೆಜೆಸ್ಟಿಕ್ ನಂತಹ ಈ ಮೇನ್ ಸ್ಪಾಟ್ಗಳೇನಿರುತ್ತೆ, ಜಾಸ್ತಿ ಆಟೋ ನಿಲ್ಲುವಂತಹ ಸ್ಪಾಟ್ಗಳು, ಅಲ್ಲೇ ಸುಲಿಗೆ ಹೆಚ್ಚಾಗಿರುತ್ತೆ. ಇನ್ನ ಇವತ್ತು ಬಸ್ಗಳಿಲ್ಲ, ಸಾರಿಗೆ ಬಸ್ಗಳು. ಅನಿವಾರ್ಯವಾಗಿ ಇವರು ಕೆಲಸ ಕಾರ್ಯಗಳಿಗೆ ಹೋಗ್ಲೇಬೇಕು. ನಾವು ಎಷ್ಟು ದರ ನಿಗದಿ ಮಾಡಿದ್ರು ಕೂಡ ಬಂದೇ ಬರ್ತಾರೆ ಅನ್ನುವಂತಹ ಒಂದು ಭರವಸೆ ಈ ಆಟೋ ಚಾಲಕರಿಗಿರುತ್ತೆ. ಹಾಗಾಗಿ ಹೆಚ್ಚು ಸುಲಿಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಸ್ ಸಂಚಾರ ಬಂದ್ ಆಗಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲೂ ಕೂಡ ಬಸ್ ಓಡಾಡ್ತಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ತುಮಕೂರು, ಚಿಕ್ಕಮಗಳೂರು, ಚಾಮರಾಜನಗರದಲ್ಲೂ ಕೂಡ
ಬಂದ್ ಬಿಸಿ ತಟ್ಟಿದೆ. ಮಂಡ್ಯ ಮೈಸೂರಲ್ಲೂ ಕೂಡ ಸಾರಿಗೆ ಬಸ್ಗಳು ಓಡಾಡ್ತಿಲ್ಲ. ಎಲ್ಲಾ ಕಡೆ ಖಾಸಗಿ ಬಸ್ಗಳಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳು ಖಾಸಗಿ ವಾಹನಗಳನ್ನೇ ಅವಲಂಬಿಸುವಂತಹ ಪರಿಸ್ಥಿತಿ ಪ್ರಯಾಣಿಕರಿಗೆ ಎದುರಾಗಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ನೋಡೋದಾದ್ರೆ ಈ ಹಾಸನ, ತುಮಕೂರು, ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಲ್ಲೂ ರಾತ್ರಿ 7:30 ಸುಮಾರಿಗೇನೆ ಎಲ್ಲ KSRTCಗೆ ಬಸ್ಗಳನ್ನ ನಿಲ್ಲಿಸಿ ಡ್ರೈವರ್ಸ್ಗಳು ಮನೆಗೆ ಹೋಗ್ಬಿಟ್ಟಿದ್ರು. ಇನ್ನು ಬಸ್ನ ಬಂದು ಬಿಸಿ ಯಾವ ರೀತಿಯಾಗಿದೆ, ಎಲ್ಲೆಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ, ಏನೇನು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಪ್ರಯಾಣಿಕರು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳಾದ ಶರಣು ಹಂಪಿ ಮೆಜೆಸ್ಟಿಕ್ನಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಇನ್ನು ಕಾರ್ತಿಕ್ ಮುನಿರಾಜು ಶಾಂತಿನಗರದಿಂದ ಜಾಯ್ನ್ ಆಗ್ತಿದ್ದಾರೆ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ. ಮೊದಲಿಗೆ ಮೆಜೆಸ್ಟಿಕ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮೆಜೆಸ್ಟಿಕ್ ಅಂದ್ರೆ ಬೆಂಗಳೂರಲ್ಲಿ ಮೇನ್ ಸ್ಪಾಟ್, ಯಾವಾಗ್ಲೂ ಬೆಳಿಗ್ಗೆಯಿಂದನೇ ಶುರು ಆಗ್ಬಿಟ್ಟಿರುತ್ತೆ ಪ್ರಯಾಣಿಕರ ಸಂಚಾರ. ಆದ್ರೆ ಇವತ್ತು ಯಾವ ರೀತಿ ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ, ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಸರ್ಕಾರವೇ ಖುದ್ದಾಗಿ ಕೈಗೊಂಡಿತ್ತು, ಸರಿಯಾಗಿ ಪ್ರಯಾಣಿಕರಿಗೆ ಬಸ್ಗಳು ಸಿಗ್ತಾ ಇದೆಯಾ, ಯಾವ ರೀತಿ ಇದೆ? ಚೈತ್ರ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಇರೋದಿಲ್ಲ. ಎಲ್ಲ ಬಸ್ಗಳೆಲ್ಲವೂ ಕೂಡ ನಿಲ್ಲುತ್ತೆ. ಮುಷ್ಕರದಲ್ಲಿ ನಾವು ಭಾಗಿಯಾಗ್ತೇವೆ ಅಂತೇಳಿ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಅನಂತ್ ಸುಬ್ರಾವ್ ಸೇರಿದಂತೆ ಎಲ್ಲ 6 ಸಂಘಟನೆಗಳಿಂದವೇ ಅವರು ಕರೆಯನ್ನು ಕೊಟ್ಟಿದ್ರು. ಆ ಕರೆ ಹಿನ್ನೆಲೆಯಲ್ಲಿ ಸದ್ಯದ ವಾಸ್ತುಸ್ಥಿತಿ ನೋಡ್ತಾ ಇದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ನಿಂತಲ್ಲೇ ಬಸ್ಗಳು ನಿಂತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ವೆಹಿಕಲಲ್ಲಿ ಡ್ರೈವರ್, ಕಂಡಕ್ಟರ್ಗಳು ಕಂಡು ಬರ್ತಾ ಇಲ್ಲ. ಆದರೆ ಇನ್ನೂ ಕೆಲವು ಬಸ್ಗಳು ಆಪರೇಟ್ ಆಗ್ತಾ ಇದ್ದಾವೆ. ಯಾಕೆಂದರೆ ರಾತ್ರಿ ಪಾಳ್ಯ ಬಸ್ಗಳಿದ್ದಾವೆ. ರಾತ್ರಿ ಪಾಳ್ಯ ಬಸ್ಗಳು ಡಿಪೋಗೆ ಹೋಗಬೇಕು, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ಹಿಂದೆ ಮುಖಂಡರು ಹೇಳಿದ್ರು. ಅದೇ ರೀತಿಯಾದಂಥ ಸಿಚುವೇಶನ್ ಇದೆ. ಇದು KSRTCಯ ಪರಿಸ್ಥಿತಿ. ಯಾಕಂದರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವಂಥ ಬಸ್ಗಳೇನಿದ್ದಾವೆ ಆ ಬಸ್ಗಳೆಲ್ಲವೂ ಕೂಡ ಬಂದು ನಿಲ್ತಾ ಇರೋದು. ಇನ್ನು ಕೆಲ ಬಸ್ಗಳು ಆಪರೇಟ್ ಕೂಡ ಆಗ್ತಾ ಇದೆ. ನೀವು ಎಡಭಾಗಕ್ಕೆ ನೋಡ್ತಾ ಹೋದರೆ ಉಡುಪಿ ಮಂಗಳೂರು ಕಡೆಗೆ ಹೋಗುವಂಥ ಒಂದು ಬಸ್ ಏನಿದೆ, ಈ ಬಸ್ ಡಿಪೋಗೆ ಹೋಗ್ಲಿಕ್ಕೆ ಮುಂದಾಗಿರೋದು. ಸೊ ಆ ರೀತಿಯಾದಂಥ ಒಂದು ಬಸ್ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು BMTCಯ ಬಸ್ಗಳು ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ನೋಡ್ತಾ ಇರ್ಬೋದು, ಒಬ್ಬ ಪ್ರಯಾಣಿಕರೆಲ್ಲ ಡಿಪೋ ಕಡೆಗೆ ಹೋಗ್ತಾ ಇದೆ ಅಂಬಾರಿ ಬಸ್. ಸೊ ಇಲ್ಲಿ ನೋಡ್ತಾ ಇದ್ರೆ BMTC ಬಸ್ಗಳು ನಿಂತಿದ್ದಾವೆ. ಇನ್ನು ಕೆಲವು ಬಸ್ಗಳು ಮಾತ್ರ ಆಪರೇಟ್ ಆಗ್ತಾ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ. ಆದರೆ ಪ್ರತಿನಿತ್ಯಕ್ಕೆ ಕಂಪೇರ್ ಮಾಡಿದ್ರೆ, ದಿನನಿತ್ಯನೂ ಕೂಡ ಕಂಪೇರ್ ಮಾಡಿದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಶೇಕಡ 30%. ಇನ್ನು ಪ್ರಯಾಣಿಕರ ಸಂಖ್ಯೆಯಿಂದ, ಯಾಕಂದರೆ ಬಂದ್ ಇದೆ ಅನ್ನೋ ಕಾರಣಕ್ಕಾಗಿ ಬಸ್ಗಳ ಪ್ರಯಾಣಿಕರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. 6 ಗಂಟೆ ನಂತರ, ಅಂದರೆ ಈಗ 6 ಗಂಟೆ ಆಗಿರೋದು, ಇದಾದ ನಂತರ ಮುಷ್ಕರದ ಬಿಸಿ ತಟ್ಟುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಶೇಕಡ 20% ಪ್ರಯಾಣಿಕರಿಗೆ ಈ ಬಸ್ ಬಿಸಿ ತಡ್ತಾ ಇದೆ. ಯಾಕಂದರೆ ತಮ್ಮ ಏರಿಯಾಗಳಿಗೆ ಹೋಗಬೇಕಾದಂಥ ಬಸ್ಗಳೇನಿದ್ದಾವೆ ಆ ಬಸ್ಗಳು ಬರ್ತಾ ಇಲ್ಲ. ಬೇರೆ ಏರಿಯಾಗಳಿಗೆ ಹೋಗುವಂಥ ಬಸ್ಗಳಿದ್ದಾವೆ, ಇಲ್ಲಿರೋದು ಕಂಡು ಬರ್ತಾ ಇದೆ. ಇನ್ನು ಪ್ರಯಾಣಿಕರು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಪ್ರಯಾಣಿಕರೇನಿದ್ದಾರೆ ತಮ್ಮ ಏರಿಯಾಗಳಿಗೆ ಹೋಗಲಿಕ್ಕೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲೊಬ್ಬ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ. ಯಾವರಿಂದ ಬಂದಿದ್ರಿ, ಎಲ್ಲಿಗೆ ಹೋಗ್ಬೇಕಾಯ್ತು ರೀ? ಬಸ್ ಏನು ಬರ್ತಿದ್ಯಾ? ಯಾದಗಿರಿ. ಓಕೆ, ಎಲ್ಲಿಗೆ ಹೋಗ್ಬೇಕಾಯ್ತು ನೀವು? ನಾವು ಬಸವೇಶ್ವರನಗರ್ಗೆ ಹೋಗ್ಬೇಕು. ಬಸ್ ಬಂದಿದೆಯಾ? ಇದೆಯಾ? ಇಲ್ಲ, ಇನ್ನೂ ಇದೆ, ಬಂದಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ಒಂದು 20 ನಿಮಿಷ ಆಯ್ತು. ಓಕೆ, ಈಗ ಕೇಳಿದ್ರೆ ಏನ್ ಹೇಳ್ತಾರೆ ಇಲ್ಲಿ ಡಿಪೋ? ಇನ್ನು ಯಾರು ಹೇಳಾಗಲ್ಲ, ನಮ್ಮ ಪಾಡಿಗೆ ನಾವು ಏರ್ತಾ ಹೋಗ್ತಾರ. ಓಕೆ ಸರ್, ತಾವು ಎಲ್ಲಿಗೆ ಹೋಗ್ಬೇಕಾಯ್ತು? ಎಲ್ಲರೂ ಅಲ್ಲಿಗೆ ಹೋಗೋದು. ಓಕೆ, ಇಲ್ಲಿ ಬಸವೇಶ್ವರ ನಗರಕ್ಕ. ಸೊ ಇದೇ ರೀತಿಯಾಗಿ ನೋಡ್ತಾ ಇದ್ರೆ ಪ್ರಯಾಣಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ತುರ್ತು ಪರಿಸ್ಥಿತಿ ಇರುತ್ತೆ, ಅಥವಾ ಬೇರೆ ಎಸೆನ್ಷಿಯಲ್ ಕಾರಣಕ್ಕಾಗಿ, ಅಥವಾ ತಮ್ಮ ಊರುಗಳಿಗೆ ತೆರಳಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಬಂದಂಥ ಪ್ರಯಾಣಿಕರೆಲ್ಲರೂ ಕೂಡ ಈಗ ಬಸ್ಗಳಿಗಾಗಿ ಪರದಾಡುವಂಥ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. 2 ಬಹಳ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು 6 ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ನಿನ್ನೆ ಸಭೆಯನ್ನು ನಡೆಸಿತು CM ನೇತೃತ್ವದಲ್ಲಿ. 3ನೇ CM ನೇತೃತ್ವದ ಸಭೆಯಲ್ಲೂ ಕೂಡ ಸಂಧಾನ ವಿಫಲ ಆಗಿದೆ. ಅವರ ಬೇಡಿಕೆಗಳು ಈಡೇರದ ಕಾರಣಕ್ಕಾಗಿ ನಾವು ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಎಂದಿನಂತೆ ಕಂಡು ಬರ್ತಾ ಇದೆ. ಪ್ರಯಾಣಿಕರಿಗೆ ಈಗ ಅದರ ಎಫೆಕ್ಟ್ ಕೂಡ ಕಂಡು ಬರ್ತಾ ಇದೆ. 10 ಗಂಟೆಯ ನಂತರ, ಅಂದರೆ 8ರಿಂದ 10 ಗಂಟೆಯ ನಂತರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಚೈತ್ರ, ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.
ಈಗ ಶಾಂತಿನಗರದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಮುನಿರಾಜು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮುನಿರಾಜು, ಶಾಂತಿನಗರದಲ್ಲಿ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ರೀತಿ ಇರ್ತಾ ಇತ್ತು ಜನಸಂದಣಿ ಅದೇ ರೀತಿ ಇದೆಯಾ ಅಥವಾ ಜನರ ಸಂಖ್ಯೆ ಕಡಿಮೆ ಆಗಿದೆಯಾ, ಹೇಗೆ? ಚೈತ್ರ, ಏನು ಸಾರಿಗೆ ನೌಕರರೊಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಶಾಂತಿನಗರ ಬಸ್ ನಿಲ್ದಾಣ ಏನು ಬಿಕೋ ಅನ್ನುವಂತ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಪ್ರಯಾಣಿಕರು ಮತ್ತೆ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಯಾಕಂದ್ರೆ ಇದು IT ಹಬ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಕಡೆ ಹೋಗುವಂತ ಮಾರ್ಗ ಇದಾಗಿತ್ತು. ಈ ಒಂದು ಬಸ್ ನಿಲ್ದಾಣವನ್ನು ಬಳಸಿಕೊಂಡು ಸುಮಾರು ಸಾವಿರಾರು ಬಸ್ಗಳು ಇಲ್ಲಿಂದ ನಿತ್ಯ ಆಪರೇಟ್ ಆಗ್ತಾ ಇದ್ವು. ಆದ್ರೆ ಇವತ್ತು ನೋಡಿದ್ರೆ ಇಡೀ ಬಸ್ ನಿಲ್ದಾಣ ಇಲ್ಲಿ ಖಾಲಿ ಹೊಡಿತಾ ಇರೋದು. ಯಾಕಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ. ಮತ್ತೆ ಅದೇ ರೀತಿಯಾಗಿ ಬಸ್ಗಳ ಓಡಾಟವು ಕೂಡ ತುಂಬಾ ಕಡಿಮೆ ಆಗಿರೋದು. ಕೇವಲ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ರೀತಿಯಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತೆ ಬಸ್ ನಿಲ್ದಾಣ ಬಳಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಯಾರು ಕೂಡ ಏನು ಬಲವಂತವಾಗಿ ಬಸ್ ಅನ್ನ ತಡೆಯುವಂತದ್ದು ಅಥವಾ ನಿಲ್ಲಿಸುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಒಂದು ಹೆಚ್ಚಿನ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗ್ತಿರುವುದು. ಏನು ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಬರುವಂತಹ ಬಸ್ಗಳೇನಿದೆ ಆ ಒಂದು ಬಸ್ಗಳೀಗ ಶಾಂತಿನಗರ ಮುಖಾಂತರವಾಗಿ ಅತ್ತಿಬೆಲೆ, ಚಂದಾಪುರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಪ್ರಯಾಣವನ್ನು ಮಾಡ್ತವೆ. ಅದರಿಂದ ಇಲ್ಲಿ ಡೈಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳು ರಶ್ ಇರ್ತಾ ಇದ್ವು ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಅಧಿಕವಾಗಿರ್ತಾ ಇದ್ವು. ಆದ್ರೆ ಇವತ್ತು ನೋಡಿದ್ರೆ ಪ್ರಯಾಣಿಕರ ಸಂಖ್ಯೆ ತುಂಬಾ ಕಡಿಮೆ ಆಗಿರೋದು. ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಕೂಡ ಮಾತ್ರ ಇಲ್ಲಿ ಟ್ರಾವೆಲ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಷ್ಕರ ಇರೋದ್ರಿಂದ ಮುಂಚಿತವಾಗಿ ಅವರು ಕೂಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಬೇರೆ ಬೇರೆ ಒಂದು ಮಾರ್ಗಗಳಲ್ಲಿ ಒಂದು ಸಂಚಾರವನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದು. ಈಗ ನಾವು ನೋಡಬಹುದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಕೇವಲ ಏನು ಮೆಜೆಸ್ಟಿಕ್ ಇಂದ ಬರುವಂತಹ ಕೆಲವು ಬಸ್ಗಳು ಮಾತ್ರ ಈ ಒಂದು ಮಾರ್ಗದಲ್ಲಿ ಹೋಗ್ತಾ ಇರೋದು. ಅದು ನೈಟ್ ಆಲ್ಟ್ ಗಾಡಿಗಳು ಅಂತೇಳಿ ಕೂಡ ಈಗ ಗೊತ್ತಾಗ್ತಾ ಇದೆ. ಇನ್ನು ಕೆಲವು ಪ್ರಯಾಣಿಕರು ನೋಡಬಹುದು ಬೇರೆ ಬೇರೆ ಊರುಗಳಿಂದ ಬಂದಂತ ಪ್ರಯಾಣಿಕರು ಏನಿದ್ರೆ ಅವರು ತಮ್ಮ ಏನು ಬೆಂಗಳೂರಿನ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಅವರು ಬ್ಯಾಗ್ಗಳನ್ನ ಇಟ್ಕೊಂಡು ಇಲ್ಲೇ ಬಸ್ ನಿಲ್ದಾಣದಲ್ಲಿ ಕುಳಿತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಆಟೋಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಏನು ಟ್ರಾವೆಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ಮುಷ್ಕರ ಏನಿದೆ ಅದು ಈ ಒಂದು ಬಸ್ ನಿಲ್ದಾಣದಲ್ಲಿ ಅಕ್ಷರಶಃ ಒಂದು ರೀತಿ ಏನು ದೊಡ್ಡ ಒಂದು ಹೊಡೆತವನ್ನು ಕೂಡ ಕೊಟ್ಟಿರೋದು. ಒಂದ್ ಕಡೆ ಬಸ್ಗಳ ಸಂಖ್ಯೆ ಓಡಾಟದಲ್ಲಿ ಕಡಿಮೆ ಆದ್ರೆ ಮತ್ತೆ ಅದೇ ರೀತಿಯಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇನ್ನು ಉಳಿದಿರುವಂತಹ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಏನಿದ್ರೆ ಅವರು ಬೇರೆ ಬೇರೆ ಮಾರ್ಗದಲ್ಲಿ ಆಟೋ ಕ್ಯಾಬ್ ಅನ್ನ ಬಳಸಿಕೊಂಡು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸುತ್ತಮುತ್ತ ಏನು ಬಸ್ ಡಿಪೋಗಳಿದೆ ಆ ಒಂದು ಬಸ್ ಡಿಪೋಗಳಿಗೂ ಕೂಡ ಒಂದು ಬಿಗಿ ಬಂದೋಬಸ್ತ್ ಅನ್ನ ಪೊಲೀಸರು ಕಲ್ಪಿಸಿದ್ದಾರೆ. ಚೈತ್ರ, ಮುನಿರಾಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಮ್ಮೆ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೋತೀನಿ. ಈಗ ಕಲಾಸಿಪಾಳ್ಯದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕಲಾಸಿಪಾಳ್ಯದಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ, ಮತ್ತೆ ಸರ್ಕಾರ ಏನು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿತ್ತು, ಈ ಖಾಸಗಿ ಬಸ್ಗಳು ಪ್ರಯಾಣಿಕರಿಗೆ ಸರಿಯಾದ ಸಮಯಕ್ಕೆ ಲಭ್ಯವಾಗ್ತಾ ಇದೆಯಾ, ಹೇಗಿದೆ ಕಲಾಸಿಪಾಳ್ಯದಲ್ಲಿ ಪರಿಸ್ಥಿತಿ? ಚೈತ್ರ, ಸದ್ಯ ಕಲಾಸಿಪಾಳ್ಯದಲ್ಲಿ ಎಂದಿನಂತೆ ಬಿಎಂಟಿಸಿಯ ಬಸ್ಗಳು ಸಂಚಾರ ಆಗ್ತಿರುವಂತದ್ದು ಈಗ ಕಾಣ್ತಾ ಇದೆ. ಯಾಕಂತಂದ್ರೆ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಬಿಎಂಟಿಸಿಯ ಬಸ್ಗಳು ಸಂಚರಿಸ್ತಾ ಇದೆ. ಪ್ರಮುಖವಾಗಿ ಇವತ್ತೇನು ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ನೌಕರರು ಕರೆಯನ್ನ ಕೊಟ್ಟಿದ್ರು. ಆದ್ರೆ ಕೆಎಸ್ಆರ್ಟಿಸಿ ನೌಕರರು ಏನು ಈ ಎಸ್ಮಾ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸದ್ಯ ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬಸ್ಗಳ ಸಂಚಾರ ಆಗ್ತಾ ಇದೆ ಅನ್ನುವಂಥದ್ದನ್ನ. ಜೊತೆಗೆ ಇದೇ ಒಂದು ಕಲಾಸಿಪಾಳ್ಯದ ಪಕ್ಕದಲ್ಲಿ ಪ್ರೈವೇಟ್ ಬಸ್ ನಿಲ್ದಾಣವೂ ಕೂಡ ಇರೋದ್ರಿಂದ ಅಲ್ಲಿಯೂ ಕೂಡ ಪ್ರೈವೇಟ್ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಈ ಒಂದು ಬಿಎಂಟಿಸಿ ಬಸ್ನ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಎಂದಿನಂತೆ ಬೆಳಿಗ್ಗೆ 5 ಗಂಟೆಗೆ ಬಸ್ ಸಂಚಾರ ಆಗ್ತದೆ. ಎಲ್ಲಾ ಭಾಗಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇರುವಂತದ್ದು ಕಂಡು ಬರ್ತದೆ. ಆದ್ರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಕಡಿಮೆ ಪ್ರಮಾಣದಲ್ಲಿ ಪ್ರಯಾಣಿಕರು ಇದ್ದಂತೆ ಕಾಣಿಸ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುಷ್ಕರಕ್ಕೆ ಏನು ಕರೆಯನ್ನ ಕೊಟ್ಟಿದ್ರು, ಹಾಗಾಗಿ ಬಸ್ಗಳ ಸಂಚಾರವನ್ನ ಮಾಡದೇ ಇರಬಹುದು ಅನ್ನುವಂತ ಒಂದು ಅನುಮಾನದ ಕಾರಣಕ್ಕಾಗಿ ಪರ್ಯಾಯವಾಗಿ ಮೆಟ್ರೋ ಬಳಸಿರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ವಾಹನಗಳ ಮೊರೆಯನ್ನ ಹೋಗಿರುವ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ವಿರಳ ಕಾಣ್ತಾ ಇದೆಯೇ ವಿನಃ ಇಲ್ಲಿ ಯಾವುದೇ ರೀತಿಯ ಬಸ್ ಸಂಚಾರದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಎಲ್ಲಾ ರೂಟ್ಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಬಿಎಂಟಿಸಿಯ ಅಧಿಕಾರಿಗಳು ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಜೊತೆಗೆ ಎಲ್ಲಾ ಬಸ್ ನಿಲ್ದಾಣಗಳು ಅಂದ್ರೆ ಎಲ್ಲಾ ಭಾಗಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇದ್ದಾವೆ. ಹಾಗಾಗಿಯೇ ಇಲ್ಲಿ ಮುಷ್ಕರದ ಒಂದು ವಾತಾವರಣ ಏನು ಸೃಷ್ಟಿಯಾದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಮುಷ್ಕರದ ಪರಿಣಾಮ ಏನಾದರೂ
ಕಾಣಬೇಕು ಅಂತಂದ್ರೆ ಬೆಳಿಗ್ಗೆ 8 ಗಂಟೆ ಅಥವಾ 10 ಗಂಟೆ ನಂತರದಲ್ಲಿ ಗೊತ್ತಾಗಬೇಕು ಚೈತ್ರ. ಯಾಕೆಂತಂದ್ರೆ ಯಾವುದೇ ಪ್ರತಿಭಟನೆಗಳಿರಲಿ ಅಥವಾ ಯಾವುದೇ ಮುಷ್ಕರಗಳಿರಲಿ ಅದು ತೀವ್ರತೆಯನ್ನು ಪಡೆದುಕೊಳ್ಳುವಂಥದ್ದು 8 ಗಂಟೆ ಅಥವಾ 10 ಗಂಟೆ ನಂತರದಲ್ಲಿ. ಹಾಗಾಗಿ ಬೆಳಗಿನ ಪಾಳಿಯಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸಬೇಕಿತ್ತು BMTC ನೌಕರರು ಅವರೆಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾದಂತೆ ಕಾಣಿಸ್ತಾ ಇದೆ. ಎಂದಿನಂತೆ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚರಿಸ್ತಾ ಇರುವಂತದ್ದು ಇಲ್ಲಿ ಸದ್ಯಕ್ಕಿರ್ತಕ್ಕಂಥದ್ದು ಚೈತ್ರ. ಧನ್ಯವಾದ ಕಾರ್ತಿಕ್ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಸ್ ಸಂಚಾರ ಬಂದ್ ಆಗಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲೂ ಕೂಡ ಬಸ್ ಓಡಾಡ್ತಿಲ್ಲ. ತುಮಕೂರು, ಚಿಕ್ಕಮಗಳೂರು, ಚಾಮರಾಜನಗರದಲ್ಲೂ ಕೂಡ ಬಂದ್ ಬಿಸಿ ತಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ KSRTC ಬಸ್ಗಳಿವತ್ತು ರಸ್ತೆಗಿಳಿತಾ ಇಲ್ಲ. ಮಂಡ್ಯ, ಮೈಸೂರಲ್ಲೂ ಕೂಡ ಸಾರಿಗೆ ಬಸ್ಗಳು ಓಡಾಡ್ತಿಲ್ಲ. ಎಲ್ಲಾ ಕಡೆ ಖಾಸಗಿ ಬಸ್ಗಳಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳಲ್ಲೇ ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಇವಾಗ ಸಾರಿಗೆ ಬಸ್ಗಳು ಯಾವುದೂ ಕೂಡ KSRTC ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಸರ್ಕಾರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಟ್ಟಿರುವಂತಹ 30,000 ಖಾಸಗಿ ಬಸ್ಗಳಲ್ಲಿ 50% ಅಷ್ಟು ನಮಗೆ ಬೇಕು ಬಸ್ಗಳು. ಯಾಕೆಂದ್ರೆ ಸಾರಿಗೆ ನೌಕರರು ಯಾರು ರಸ್ತೆಗಿಳಿತಾ ಇಲ್ಲ. ಹಾಗಾಗಿ ಪ್ರಯಾಣಿಕರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಅವರವ್ರ ಊರುಗಳಿಗೆ ಹೋಗ್ಬೇಕಿರುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನ್ ಖಾಸಗಿ ಬಸ್ಗಳಿದೆ ಅದರಲ್ಲಿ 50% ಬಸ್ಗಳನ್ನ ಸರ್ಕಾರದ ಪರವಾಗಿ ಇವತ್ತು ಚಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೂಡ ಕೈಗೊಂಡಿದ್ರು. ಬಸ್ಗಳ ವ್ಯವಸ್ಥೆಯನ್ನ ಕೂಡ ಕಲ್ಪಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಸ್ಗಳಿವತ್ತು ರಸ್ತೆಗಿಳಿತಾ ಇಲ್ಲ. ತುಮಕೂರು, ಮಂಡ್ಯ, ಹಾಸನ, ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಂದ್ನ ಬಿಸಿ ತಡ್ತಾ ಇದೆ. ಅವರವರ ಕೆಲಸ ಕಾರ್ಯಗಳಿಗೆ ತೆರಳಲಿಕ್ಕೆ, ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಲಿಕ್ಕೆ ಬಸ್ಗಳು ಸಿಗದೆ ಪ್ರಯಾಣಿಕರು ಕೂಡ ಪರದಾಟವನ್ನ ನಡೆಸ್ತಿದ್ದಾರೆ. ಸಾರಿಗೆ ನೌಕರರು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಇದೇ ರೀತಿ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಮೊದಲ ದಿನ ಆಗಿದೆ. ಪ್ರಯಾಣಿಕರ ಬಗ್ಗೆ ಅರಿವಿದ್ರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಕೊಂಚ ಕಡಿಮೆ ಇದೆ. ಆದ್ರೂ ಜಿಲ್ಲಾ ಮಟ್ಟಗಳಲ್ಲಿ ಆ ಜಿಲ್ಲೆಗಳಲ್ಲಿ ಪ್ರಯಾಣಿಕರ ಒಂದು ಸಂಚಾರ ಅನಿವಾರ್ಯತೆ ಇರೋದ್ರಿಂದ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಕ್ಕೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಮತ್ತು ಅರುಣ್ ಕಲಬುರಗಿಯಿಂದ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆ. ಮೊದಲಿಗೆ ಅರುಣ್, ಕಲಬುರಗಿಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಜಿಲ್ಲೆಗಳಲ್ಲೂ ಕೂಡ ಸಂಚಾರದ ವ್ಯವಸ್ಥೆ ಯಾವ ರೀತಿ ಇದೆ? ಪ್ರಯಾಣಿಕರು ಹೆಚ್ಚಾಗಿ ಬರ್ತಿದ್ದಾರಾ ಹೇಗೆ ಅಂತ? ಹೌದು ಚೈತ್ರ, ಏನಂದ್ರೆ ಸಾರಿಗೆ ಇಲಾಖೆ ನೌಕರರಿಗೆ ನಡೆಸ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರೆಸಿವ್ ಮುಷ್ಕರನ್ನು ಮಾಡ್ತಾರೆ. ಆ ಮುಷ್ಕರದ ಬಿಸಿ ಆ ಕಲಬುರಗಿಯಲ್ಲಿ ಅಷ್ಟೊಂದು ತಟ್ಟಿಲ್ಲ ಅಂತ ಹೇಳ್ಬೋದು. ಈಗ ನಾವು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಈ ಒಂದು ನನ್ನ ಎಡಭಾಗದಲ್ಲಿ ನೋಡುವುದು ಬಸ್ ಸಂಚಾರ ಎಂದಿನಂತೆ ಸರಾಗವಾಗಿ ಸಾಗ್ತಾ ಇರುವಂಥದ್ದು. ಯಾವುದೇ ರೀತಿಯ ಒಂದು ಬಂಧದ ಬಿಸಿ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲವೂ ಬಸ್ಗಳನ್ನು ಸಂಚಾರ ಅಂದರೆ ಈ ಕಲಬುರಗಿ ನಗರ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ತೆರಳಲು ಪ್ರಯಾಣಿಕರಿಗೆ ಈಗ ಬಸ್ಸನ್ನು ಇರುವಂಥದ್ದು. ಒಂದು ವೇಳೆ ಬಸ್ಸಿನ ಸಂಚಾರವನ್ನು ಸಂಪೂರ್ಣವಾಗಿ ನೌಕರರು ಸ್ಥಗಿತಗೊಳಿಸಿದರೆ ಅದಕ್ಕೆ ಅಂದರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಈಗ ಸಾರಿಗೆ ಇಲಾಖೆ ಮಾಡಿಕೊಂಡಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಸಾರಿಗೆ ವಾಹನಗಳನ್ನು ಮತ್ತು ಶಾಲಾ ವಾಹನಗಳನ್ನು ಬಳಸೋದ್ರ ಮೂಲಕ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕಲಬುರಗಿ ಬೆಳಗ್ಗೆ 5 ಗಂಟೆಯಿಂದಲೇ ಕೂಡ ಬಸ್ ಸಂಚಾರ ಆರಂಭವಾಗಿದೆ. ಯಾವುದೇ ರೀತಿಯ ಬಸ್ ಸಂಚಾರದಲ್ಲಿ ತೊಂದರೆ ಇಲ್ಲ. ಕೆಲವೊಂದು ನೌಕರರ ಬಸ್ಗೆ ಏನಾದರೂ ಮುಷ್ಕರಕ್ಕೆ ಬೆಂಬಲ ನೀಡಿದೆ. ಇನ್ನೂ ಕೆಲ ನೌಕರರಿಗೆ ಏನಂತಂದ್ರೆ ಎಂದಿನಂತೆ ಪ್ರತಿನಿತ್ಯದಂತೆ ಅವರು ಕೂಡ ಈಗ ಏನು ಕರ್ತವ್ಯಕ್ಕೆ ಹಾಜರಾಗಿರುವಂಥದ್ದು. ಸಾಕಷ್ಟು ಬಸ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಂತಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಬಂದಂಥ ಬಸ್ಗಳನ್ನು ಈ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮತ್ತೆ ಏನು ಬಸ್ ಡಿಪೋಗಳಲ್ಲಿ ಈಗ ಬಸ್ಸನ್ನು ನಿಲ್ಲಿಸಿರುವಂಥದ್ದು. ಇನ್ನೂ ಕೆಲ ಬಸ್ಗಳೇನಂತಂದ್ರೆ ಕಲಬುರಗಿಯಲ್ಲಿ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬರೋದ್ರ ಮೂಲಕ ಇಲ್ಲಿಂದ ಏನು ಬೇರೆ ಬೇರೆ ಭಾಗಗಳಿಗೆ ತೆರಳುವಂಥ ಪ್ರಯಾಣಿಕರಿಗೆ ಈಗ ಏನು ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಏನು ಕಲಬುರಗಿಯಲ್ಲಿ ಸಾಕಷ್ಟು ಏನಂತಂದ್ರೆ ನೌಕರರ ಆ ಸಂಘದ ಯೂನಿಯನ್ ಅವರು ಕೂಡ ಈಗ ನಾವು ಮುಷ್ಕರನ್ನು ಮಾಡ್ತೀವಿ, ಅನಿರ್ದಿಷ್ಟಾವಧಿ ಮುಷ್ಕರನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅಂತಹ ಒಂದು ಮುಷ್ಕರದ ಬಿಸಿ ಕಲಬುರಗಿಯಲ್ಲಿ ತಡ್ತಾ ಇಲ್ಲ. ಈಗ ಏನು ಸಾರಿಗೆ ನೌಕರರು ನೀಡಿದಂಥ ಏನು ಮುಷ್ಕರ ಏನಿದೆ, ಮುಷ್ಕರಕ್ಕೆ ಕಲಬುರಗಿಯಲ್ಲಿ ಈಗ ನೀರಸ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿರುವಂಥದ್ದು. ಚೈತ್ರ, ಈ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 4600 ಬಸ್ಗಳನ್ನು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಏನು ವಿಭಾಗ ಇದೆ ವಿಭಾಗಕ್ಕೆ ಇರುವಂಥದ್ದು. ಇಲ್ಲಿ ಏನಂತ ಕಲಬುರಗಿ ಸೇರಿದಂತೆ
ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇರಿದಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಬಸ್ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಸಾರಿಗೆ ಇಲಾಖೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು. ನೌಕರನ ಬೇಡಿಕೆ ಎಲ್ಲಿವರೆಗೂ ಮಾಡ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಏನಂದ್ರೆ ಕಲಬುರಗಿಯಲ್ಲಿ ಏನಂತಾರೆ ಈ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ಈಗ ಏನು ಸಾರಿಗೆ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿರುವಂಥದ್ದು. ಚೈತ್ರ, ಅರುಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಮ್ಮೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೋತೀವಿ. ಮೈಸೂರಿನ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಮೈಸೂರಿನ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಬೆಳಗಾವಿಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ತಿಳ್ಕೊಳ್ಳೋಣ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯಲ್ಲಿ ಬಸ್ನ ಸಂಚಾರದ ವ್ಯವಸ್ಥೆ ಯಾವ ರೀತಿ ಇದೆ? ಖಾಸಗಿ ಬಸ್ಗಳು ಸಿಗ್ತಾ ಇದೆಯಾ? ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ? ಚೈತ್ರ, ಬೆಳಗಾವಿಯಲ್ಲಿ ಈಗ ಬಿಕೋ ಎನ್ನುವುದು ವಾತಾವರಣ ಬೆಳಗಿನಲ್ಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾವುದೇ ರೀತಿ ಬಸ್ ಸಂಚಾರ ಇಲ್ಲ. ಯಾಕಂದ್ರೆ ಬೆಳಗಿನ ಟ್ರಿಪ್ ನಲ್ಲಿ ಬೆಳಗಾವಿಯಿಂದ ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಅನೇಕ ನಗರಗಳಿಗೆ ಸಂಪರ್ಕಿಸುವಂತಹ ಪ್ರಯತ್ನ ಆಗಬೇಕಿತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ಬಸ್ ಸಂಚಾರ ಇಲ್ಲ. ಈಗ ವಿಜಯಪುರದ ಒಂದು ಬಸ್ ಮಾತ್ರ ಇಲ್ಲಿಂದ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಯಾಣಿಕರು ಬೆಳಗ್ಗೆನೆ ಪರದಾಡುವಂಥದ್ದು ಮತ್ತು ಪ್ರಯಾಣಿಕರ ಸಂಖ್ಯೆಯು ಕೂಡ ಇವತ್ತು ಕಡಿಮೆ ಇದೆ. ಯಾಕಂತಂದ್ರೆ ಈ ಒಂದು ಮಾಧ್ಯಮಗಳಲ್ಲಿ ನೋಡಿ ಕೆಲವರು ಬಸ್ ನಿಲ್ದಾಣ ಅಂತ ಬರ್ತಾ ಇಲ್ಲ. ಈ ಕಡೆ ನೋಡಬಹುದು, ಈ ಒಂದು ಮಾರ್ನಿಂಗ್ ಅಂಡ್ ಶಿಫ್ಟ್ ನಲ್ಲಿ ಇಲ್ಲಿ ವಸ್ತಿ ಇರ್ತವೆ ಬಸ್ಗಳು. ಆ ವಸ್ತಿ ಬಸ್ಗಳು ಬೆಳಗ್ಗೆನೆ ಹೋಗ್ಬೇಕಿತ್ತು. ಆದ್ರೆ ಆ ಚಾಲಕರು, ನಿರ್ವಾಹಕರು ಕೂಡ ಗೈರಾಗಿರ್ತಕ್ಕಂಥದ್ದು. ಬೆಳಗಾವಿ ವಿಭಾಗದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬಸ್ಗಳು ಏನು ಓಡಾಟವನ್ನು ನಡೆಸ್ತವೆ. ಪ್ರಮುಖವಾಗಿ 6 ಡಿಪೋಗಳು ಇಲ್ಲಿ ಬರ್ತಕ್ಕಂಥದ್ದು. ಆದ್ರೆ ಆ ಎಲ್ಲಾ ಸಿಬ್ಬಂದಿ ಇವತ್ತು ಕರ್ತವ್ಯಕ್ಕೆ ಗೈರ್ಹಾಜರಾಗುವ ಮೂಲಕ ಈ ಒಂದು ಬಸ್ ಸ್ಟ್ರೈಕ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಬಸ್ ಸಂಖ್ಯೆಯು ಕೂಡ ಕಡಿಮೆ ಇದೆ. ಸಂಪೂರ್ಣವಾಗಿ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಈಗ ಒಂದೇ ಒಂದು ಬಸ್ ಕೂಡ ಓಡಾಡುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ವಿಜಯಪುರ ಬೆಳಗಾವಿ ಒಂದು ಬಸ್ ಸಂಚಾರ ಮಾಡಿದೆ. ಅದ್ ಬಿಟ್ರೆ ಉಳಿದೆಲ್ಲವೂ ಕೂಡ ಉಳಿದೆಲ್ಲ ಬಸ್ಗಳು ಸ್ಟಾಪ್ ಆಗಿರ್ತಕ್ಕಂಥದ್ದು. ಕೆಲ ಪ್ರಯಾಣಿಕರು ಈಗ ನಗರ ಬಸ್ ನಿಲ್ದಾಣದತ್ತ ಆಗಮಿಸ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆ ಪರ್ಯಾಯ ವ್ಯವಸ್ಥೆ ಬಹುತೇಕ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಹಿರಿಯ ಅಧಿಕಾರಿಗಳ ಮಾತು. ಯಾಕಂದ್ರೆ ಯಾವುದೇ ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಮತ್ತು ಶಾಲಾ ವಾಹನಗಳನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಮಾರ್ಗಗಳ ಮಾಹಿತಿ ಇರಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಬಹುತೇಕ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಪ್ರಯಾಣಿಕರು ಈ ಒಂದು ಎಫೆಕ್ಟ್ ನಿಂದಾಗಿ ಇವತ್ತು ಬಸ್ ನಿಲ್ದಾಣದ ಅಥವಾ ಮನೆಯಲ್ಲೇ ಇರಬೇಕಾದಂತಹ ಸ್ಥಿತಿಗಳು ನಿರ್ಮಾಣವಾಗಿದೆ. ಯಾಕಂದ್ರೆ ಬಸ್ ನಿಲ್ದಾಣದಲ್ಲಿ ಬಂದರೂ ಕೂಡ ಯಾವುದೇ ಬಸ್ ಇಲ್ಲ ಮತ್ತು ಈಗ ಬೆಂಗಳೂರು ಮತ್ತು ಇತರೆ ಮಹಾನಗರಗಳಿಂದ ಬರ್ತಕ್ಕಂತಹ ಬಸ್ಗಳು ಇಲ್ಲಿಗೆ ಸ್ಟಾಪ್ ಆಗ್ತವೆ. ಇಲ್ಲಿಂದ ಅವರು ಪರ್ಯಾಯ ಖಾಸಗಿ ವಾಹನದ ಮೂಲಕ ಈಗ ಮನೆಗೆ ತೆರಳುವಂತಹ ಸ್ಥಿತಿ ಸದ್ಯ ಬೆಳಗಾವಿ ಬಸ್ ನಿಲ್ದಾಣದಲ್ಲಿದೆ. ಚೈತ್ರ, ಚಂದ್ರಕಾಂತ್ ಸುಗಂಧಿ ಹಾಗೆ ಸಂಪರ್ಕದಲ್ಲಿದೆ ನಮ್ಮ ಜೊತೆ. ಈಗ ಮೈಸೂರಿನ ಬಗ್ಗೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆನ ತಿಳಿಸ್ಕೊಳ್ಳೋದಕ್ಕೆ ಆನಂದ್, ಇವಾಗ ಮೈಸೂರಿನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ? ಮೈಸೂರಿಂದ ಬೆಂಗಳೂರಿಗೆ ಹೆಚ್ಚು ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಮಾಡಿದ್ದಾರಾ? ಯಾವ ರೀತಿ ಅಲ್ಲಿ ಭದ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಚೈತ್ರ, ಏನು ಬೆಂಗಳೂರಿನ ನಂತರ ಕನೆಕ್ಟಿವಿಟಿ ಕೇಂದ್ರ ಅಂತ ಹೇಳಿದ್ರೆ ಅದು ಮೈಸೂರು. ಸದ್ಯದೀಗ ನಾನೀಗ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನು ಜನಜಂಗುಳಿಯಿಂದ ಸದಾ ಕೂಡಿರ್ತಕ್ಕಂಥ ಈ ಬಸ್ ನಿಲ್ದಾಣದಲ್ಲಿ ಇವತ್ತು ಪ್ರಯಾಣಿಕರ ಸಂಖ್ಯೆ ಕೂಡ ವಿರಳವಾಗಿರುವಂತದ್ದು. ಅಲ್ಲದೆ ಬಹುತೇಕ ಬಸ್ಗಳು ಸಹ ಸ್ಟಾಪ್ ಆಗಿರುವಂತದ್ದು. ಅಂದ್ರೆ ಮೈಸೂರಿಗೂ ಸಹ ಬಂದ್ ಬಿಸಿ ಏನಿದೆ ಇದು ಮುಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಸದಾ ಜನಜಂಗುಳಿ ಹಾಗೂ ಬಸ್ಗಳಿಂದ ತುಂಬಿರ್ತಕ್ಕಂಥ ಈ ಸಬರ್ಬನ್ ಬಸ್ ನಿಲ್ದಾಣ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸದ್ಯ ಈಗ ಬಿಕೋ ಅಂತ ಇರುವಂತದ್ದು ಕೇವಲ ಬೆರಳೆಣಿಕೆ ಅಷ್ಟು ಪ್ರಯಾಣಿಕರು ಮಾತ್ರ ಮೈಸೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುತ್ತಾ ಇರುವಂತದ್ದು. ಒಂದು ಕಡೆ ಯಾವೆಲ್ಲ ಬಸ್ಗಳು ಹಾಸನ ಇರಬಹುದು, ಮಂಡ್ಯ ಇರಬಹುದು ಹಾಗೂ ಪಕ್ಕ ಚಾಮರಾಜನಗರ ಇರಬಹುದು, ಇಲ್ಲಿಂದ ಬಂದಿರತಕ್ಕಂಥ ಬಸ್ಗಳು ಮಾತ್ರ ಸದ್ಯ ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ತುಂಬಿಕೊಂಡು ತಮ್ಮ ಡಿಪೋಗಳನ್ನ ತೆರಳುತ್ತಾ ಇರುವಂತ. ಅದನ್ನು ಹೊರತುಪಡಿಸಿದ್ರೆ ಜನಗಳಿಗೂ ಸಹ ಈ ಸಾರಿಗೆ ನೌಕರರ ಬಿಸಿ ಇದೆ ಅದು ತಟ್ಟಿದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಸಬರ್ಬನ್ ಬಸ್ ನಿಲ್ದಾಣ ಏನಿದೆ ಅದರ ಹೊರಗಡೆ ಈಗಾಗಲೇ ಖಾಸಗಿ ಬಸ್ಗಳು ಸಹ ಬಂದು ನಿಂತಿರುವಂತದ್ದು. ಖಾಸಗಿ ಬಸ್ಗಳಲ್ಲಿ ಈಗ ಸಾರ್ವಜನಿಕರು ತಮ್ಮ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ನಾನು ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಯಾವಾಗಿಂದ ಕಾಯ್ತಾ ಹೋಗ್ಬೇಕು ಸರ್? ಅರ್ಧ ಗಂಟೆ ಆಯ್ತು. ಬಟ್ ಸ್ಟ್ರೈಕ್ ಇದೆ ಅಂತ ನಾವು ನೋಡಿರ್ಲಿಲ್ಲ. ಬಟ್ ಬಂದಿದ್ದೀವಿ, ಹೋಗ್ಬೇಕು ಸರ್. ಈಗ ಮುಷ್ಕರ ಅಂತ ತಮಗೆ ಗೊತ್ತಿರ್ಲಿಲ್ಲ? ಹೇಗೆ ಗೊತ್ತಿರಲಿಲ್ಲ ಸರ್, ಟಿವಿ ನೋಡಿರ್ಲಿಲ್ಲ. ಈಗ ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗಿಲ್ಲ. ಎಷ್ಟೊತ್ತಲ್ಲಿ ಬಂದಿದ್ದಾವು? ನಾವು 6 ಗಂಟೆ ಸರ್. 6 ಗಂಟೆಯಿಂದ ಕಾಯ್ತಾ ಇದ್ದೀರಿ? ಹೌದು. ಅಂದ್ರೆ ಚೈತ್ರ, 6 ಗಂಟೆಯಿಂದಲೂ ಕೂಡ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಕೆಲವೊಂದಷ್ಟು ಜನರಿಗೆ ಮುಷ್ಕರ ಇರೋದು ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲೂ ಸಹ ಬಂದು ಇಲ್ಲಿ ಕಾಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸದ್ಯ ಖಾಸಗಿ ಬಸ್ಗಳು ಹಾಗೂ ಖಾಸಗಿ ಟೆಂಪೋ, ಖಾಸಗಿ ವೆಹಿಕಲ್ ಅನ್ನ ಸಾರ್ವಜನಿಕರು ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯು ಸಹ ಮೈಸೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು. ಚೈತ್ರ, ಧನ್ಯವಾದ ಆನಂದ್. ತಮ್ಮೆಲ್ಲ ಮಾಹಿತಿಗಾಗಿ 3 ಜನ ರಿಪೋರ್ಟರ್ಸ್ಗೂ ಕೂಡ ಧನ್ಯವಾದಗಳು.
ಬಸ್ ಬಂದ್ನಿಂದಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇದೆ. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ನೌಕರರು ಪ್ರತಿಭಟನೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿರುವಂತದ್ದು. ನಮ್ಮ ಬೇಡಿಕೆಗಳು, ನಮ್ಮ ವೇತನ ಹೆಚ್ಚಳ, ಈ ರೀತಿ ಯಾವುದೇ ರೀತಿ ಬೇಡಿಕೆಗಳು ಈಡೇರದಿದ್ರೆ ನಾವು ಮುಷ್ಕರವನ್ನ ಕೈ ಬಿಡೋದಿಲ್ಲ. ಎಲ್ಲಿವರೆಗೆ ನಮಗೆ ಬರೀ ಭರವಸೆ ನೀಡೋದೇ ಆಗಿದೆ, ಆದ್ರೆ ಕಾರ್ಯರೂಪಕ್ಕೆ ಅದು ಬರ್ತಾ ಇಲ್ಲ. ಕಾರ್ಯರೂಪಕ್ಕೆ ಬರುವವರೆಗೂ ಕೂಡ, ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಮುಷ್ಕರವನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಸಾರಿಗೆ ನೌಕರರೆಲ್ಲರೂ ಕೂಡ ಬಂದಿರೋದ್ರಿಂದ ಯಾವುದೇ ಬಸ್ಗಳು ಕೂಡ, KSRTC ಬಸ್ಗಳು ಇವತ್ತು ರಸ್ತೆಗೆ ಇಳಿತಾ ಇಲ್ಲ. ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. EV ಬಸ್ಗಳಲ್ಲೂ ಕೂಡ ಸಂಸ್ಥೆ ಚಾಲಕರನ್ನ ನೇಮಕ ಮಾಡಬೇಕು. ಈ ರೀತಿಯಾಗಿ ಮತ್ತೆ ಅವರ ಭತ್ಯೆ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕು. 25% ಅಷ್ಟು ನಮ್ಮ ಒಂದು ಪ್ರತಿ ತಿಂಗಳ ವೇತನ ಏನಿದೆ ಅದರಲ್ಲೂ ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಸಾರಿಗೆ ನೌಕರರು ಬಂದ್ ಮಾಡ್ತಿದ್ದಾರೆ. ಸಾಕಷ್ಟು ಹಲ್ಲೆ ನಡೀತಾ ಇದೆ, ದೌರ್ಜನ್ಯ ಆಗ್ತಾ ಇದೆ ಬಸ್ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ. ಅವರಿಗೂ ಕೂಡ ಅದಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಕಲಬುರಗಿಯ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಜನರೆಲ್ಲರೂ ಕೂಡ ಬಸ್ಗೆ ಕಾಯ್ತಿದ್ದಾರೆ. ಈಗ ಹೇಳ್ತಿದ್ರು ಅರ್ಧ ಗಂಟೆ ಆಯಿತು ಬಂದು ಮೈಸೂರಿಗೆ, ಅಲ್ಲೂ ಕೂಡ ಕಾಯ್ತಿದ್ದೀವಿ ನಾವು ಅಂತ. ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಎದುರಾಗಿದೆ. ಕೆಲವೊಬ್ಬರಿಗೆ ಬಸ್ ಬಂದಿರುವಂತಹ ಮಾಹಿತಿ ಕೂಡ ಇರೋದಿಲ್ಲ. ಅವರು ಪ್ರತಿನಿತ್ಯ ಯಾವ ರೀತಿಯಾಗಿ ಬೇರೆ ಬೇರೆ ಅವರ ಕೆಲಸ ಕಾರ್ಯಗಳಿಗೆ ತೆರಳ್ತಿರ್ತಾರೆ, ಅದೇ ನಿಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ, ಅಲ್ಲಿ ನೋಡಿದ್ರೆ ಬಸ್ ಇಲ್ಲ. ಗಂಟೆಲೆ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಾರಿಗೆ ಮುಷ್ಕರ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಸಾರಿಗೆ ಬಸ್ಗಳಲ್ಲಿ ಸಂಚಾರದ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬರ್ತಿದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಆದರೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿದೆ. ಎಲ್ಲ ಕಡೆಗೂ ಕೂಡ ಖಾಸಗಿ ಬಸ್ಗಳ ಸೌಲಭ್ಯ ಸಿಗ್ತಾ ಇದೆಯೋ ಏನೋ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೋಡಿ, ಕಲಾಸಿಪಾಳ್ಯದ ವಿಜುವಲ್ಸ್ ಅನ್ನ ಗಮನಿಸ್ತಿದ್ದೀವಿ. ಬೆಂಗಳೂರಲ್ಲಂತೂ ಯಾವಾಗಲೂ ಪ್ರತಿನಿತ್ಯವೂ ಕೂಡ ಬಸ್ಗಳ ಸಂಚಾರ ಬೆಳಿಗ್ಗಿನಿಂದಲೇ ಪ್ರಾರಂಭ ಆಗೋದ್ರಿಂದ ಮುಂಜಾನೆಯಿಂದಲೇ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗೇ ಇರುತ್ತೆ. ತಮ್ಮ ಕೆಲಸಗಳಿಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಎಲ್ಲರಿಗೂ ಕೂಡ ಬಸ್ಗಳನ್ನೇ ಹೆಚ್ಚಾಗಿ ಅವಲಂಬಿಸಿರ್ತಾರೆ. ಹೀಗಾಗಿ ಬಸ್ಗಳೇ ಇಲ್ಲ ಅಂತ ಅಂದಾಗ ಕರೆಕ್ಟ್ ಟೈಮ್ಗೆ ಅವರ ಒಂದು ಕೆಲಸ ಕಾರ್ಯಗಳಿಗೆ ಏನು ಟೈಮಿಂಗ್ಸ್ ಇರುತ್ತೆ ಅದಕ್ಕೆ ರೀಚ್ ಆಗಲಿಕ್ಕೆ ಕೂಡ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾದಗಿರಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಯಾದಗಿರಿಯಲ್ಲಿ ಎಂದಿನಂತೆ ಸಾರಿಗೆ ಬಸ್ ಸಂಚಾರ, ಬೆಳಿಗ್ಗಿನಿಂದಲೇ ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿದೆ. ಎಂದಿನಂತೆ ಜನರು ಸಾರಿಗೆ ಬಸ್ಗಳಲ್ಲಿ ಓಡಾಟವನ್ನು ನಡೆಸುತ್ತಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾದಗಿರಿಯಲ್ಲಿ ಸಾರಿಗೆ ಬಸ್ ನೌಕರರ ಮುಷ್ಕರದ ಬಿಸಿ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾರಿಗೆ ಬಸ್ನ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಗೆ ಇಳಿದಿಲ್ಲ ಸಾರಿಗೆ ಬಸ್ಗಳು. ಆದರೆ ಯಾದಗಿರಿಯಲ್ಲಿ ಮಾತ್ರ ಬಂದ್ನ ಬಿಸಿ ಇಲ್ಲ. ಪ್ರಯಾಣಿಕರು ಯಥಾಸ್ಥಿತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಸಂಚರಿಸುತ್ತಿದ್ದಾರೆ. ಎಂದಿನಂತೆ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಯಾಕೆಂದ್ರೆ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಕಡ್ಡಾಯವಾಗಿ ಅವರು ಕೆಲಸಕ್ಕೆ ಹಾಜರಾಗಬೇಕು. ಎಲ್ಲ ಸರ್ಕಾರಿ ಸಾರಿಗೆ ನೌಕರರೇನಿದ್ದಾರೆ ಅವರ ಪ್ರತಿದಿನ ಬರುವಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಹಾಜರಾಗಬೇಕಂತ ಸರ್ಕಾರ ಆದೇಶ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಯಾವುದೇ ಬಂದ್ನ ಬಿಸಿ ತಟ್ಟಿಲ್ಲ. ಇನ್ನು ಯಾದಗಿರಿ ರಿಪೋರ್ಟರ್ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾರಿಗೆ ಬಸ್ಗಳನ್ನ ರಸ್ತೆಗೆ ಇಳಿಸಲ್ಲ, ಪ್ರೊಟೆಸ್ಟ್ ಮಾಡ್ತೀವಿ ನಾವು ಅಂತ ಹೇಳಿಕೆಯನ್ನು ನೀಡಿದ್ರು. ಆದರೆ ಯಾದಗಿರಿಯಲ್ಲಿ ಯಾವ ರೀತಿ ಇದೆ, ಪ್ರಯಾಣಿಕರಿಗೆ ಬಸ್ ಸೌಲಭ್ಯ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿನ ಎಲ್ಲ ಡ್ರೈವರ್ಸ್ಗಳು ಮತ್ತೆ ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿದ್ದಾರಾ? ಎಸ್ ಚೈತ್ರ, ಏನು ರಾಜ್ಯಾದ್ಯಂತ ಏನು ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೆತ್ತಿಕೊಂಡಿದ್ರು. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಸಾರಿಗೆ ನೌಕರರು ಏನು ಜನರಿಗೆ ತೊಂದರೆ ಆಗಬಾರ್ದು, ಆಮೇಲೆ ಅವರು ಕೂಡ ಹೆದರ್ಬಿಟ್ಟು ಎಸ್ಮಾವನ್ನ ಜಾರಿ ಮಾಡಿದ್ದಾರೆ. ನೀವು ಒಂದು ವೇಳೆ ಕರ್ತವ್ಯಕ್ಕೆ ಹಾಜರಾಗದೆ ಇದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಎಸ್ಮಾವನ್ನ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಏನು ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಬೆಳಗ್ಗೆಯಿಂದ ಬಸ್ ಸಂಚಾರ ಆರಂಭವಾಗಿದೆ. ಇನ್ನು ಮೇಲೆ ಏನು ಅವರ ಒಂದು ಸಂಘದಿಂದ ಮಾತಾಡಿಕೊಂಡು 8 ಗಂಟೆ ನಂತರ ಬಂದ್ ಮಾಡುವ ಸಾಧ್ಯತೆಯೂ ಕೂಡ ಇದೆ. ನಾವು KSRTC DC ಅವರನ್ನ ಸಂಪರ್ಕ ಮಾಡಿ ಕೇಳಿದಾಗ ಎಲ್ಲಾ ಜಿಲ್ಲೆಯಲ್ಲಿ ಬಂದಿದೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಅಂತ ಕೇಳಿದಾಗ ಇಲ್ಲ,
ಎಲ್ಲವೂ ಬಂದ್ ಇರುತ್ತೆ. ಆದ್ರೆ ನಾವು ಹೋಗುವಂತ ಹೇಳಿದೀವಿ, ಆದ್ರೆ ನೈಟ್ ಹಾಲ್ಟ್ ಮಾಡಿರ್ತಕ್ಕಂತಹ ಬಸ್ಗಳು ಮಾತ್ರ ಹೋಗ್ತಾ ಇದ್ದಾವೆ. ಇನ್ನುಳಿದ ಬೇರೆ ಡಿಪೋಗಳಿಂದ ಯಾವುದೇ ಬಸ್ ಹೊರಗಡೆ ತೆಗೆದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ KSRTC DC ಆಗಿರ್ತಕ್ಕಂತಹ ಸುನೀಲ್ ಅವರು ಹೇಳಿರ್ತಾರೆ. ಚೈತ್ರ, ಧನ್ಯವಾದ ಗಣೇಶ್ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರ ಜಿಲ್ಲೆಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಕೋಲಾರ ನಗರದ ಸರ್ಕಾರಿ ಬಸ್ ನಿಲ್ದಾಣ ಖಾಲಿಯಾಗಿದೆ. ಕೋಲಾರದಲ್ಲಿ ಯಾವುದೇ ಸಾರಿಗೆ ನೌಕರರು ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಡಿಪೋಗಳ ಕಡೆಗೆ ಎಲ್ಲಾ ಬಸ್ಗಳು ಕೂಡ ಹೊರಟಿವೆ. ಬೆಂಗಳೂರು, ತಿರುಪತಿ, ಚಿಕ್ಕಬಳ್ಳಾಪುರಕ್ಕೆ ಬಸ್ಗಳಿಲ್ಲ. ತುಮಕೂರು ಕಡೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಕೂಡ ಬಸ್ನ ವ್ಯವಸ್ಥೆ ಸಿಗ್ತಾ ಇಲ್ಲ. ಡಿಪೋಗಳ ಕಡೆ ಎಲ್ಲ ಬಸ್ಗಳು ವಾಪಸ್ ಹೋಗ್ತಿದ್ದಾವೆ. ಮುಂಜಾನೆ ಆಯ್ತು, ಡಿಪೋಯಿಂದ ಎಲ್ಲ ಸಾರಿಗೆ ಬಸ್ಗಳು ಬಸ್ ಸ್ಟ್ಯಾಂಡಿಗೆ ಬಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಎಲ್ಲ ಸಾರಿಗೆ ಬಸ್ಗಳು ಕೂಡ ಡಿಪೋಗೆ ವಾಪಸ್ ಆಗಿದೆ. ಪ್ರಯಾಣಿಕರು ನೋಡಿ ನಾವು ಗಮನಿಸ್ತಿದೀವಿ, ಕೋಲಾರದಲ್ಲಿ ಪ್ರಯಾಣಿಕರ ಸಂಖ್ಯೆ ನಾರ್ಮಲ್ ಆಗೇ ಇದೆ, ಪ್ರಯಾಣಿಕರು ಬಂದಿದ್ದಾರೆ. ಆದ್ರೆ ಬಸ್ಗಳೆಲ್ಲದೂ ಕೂಡ ಡಿಪೋಗೆ ವಾಪಸ್ ಹೋಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಘುರಾಜ್, ಕೋಲಾರದಲ್ಲಿ ಪ್ರಯಾಣಿಕರ ಸಂಖ್ಯೆಯನ್ನು ಗಮನಿಸ್ತಿದೀವಿ, ನಾರ್ಮಲ್ ಆಗೇ ಇದೆ. ಪ್ರಯಾಣಿಕರೆಲ್ಲರೂ ಪಾಪ ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆದ್ರೆ ಬಸ್ ಸೌಲಭ್ಯ ಇಲ್ವಾ? ಅವರು ಡ್ರೈವರ್ಸ್ ಬಂದು ಮತ್ತೆ ಬಸ್ಗಳನ್ನ ಡಿಪೋ ಕಡೆ ತಗೊಂಡು ಹೋಗ್ತಿದ್ದಾರಾ, ಹೇಗೆ ಅಂತ? ಖಂಡಿತ ಚೈತ್ರ, ಏನು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಈ ಒಂದು ಬಿಸಿ ಇದೀಗ ಕೋಲಾರದಲ್ಲಿ ಪ್ರಯಾಣಿಕರಿಗೆ ತಟ್ಟಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯಲ್ಲಿ 2 ಡಿಪೋ ಇದೆ. ಒಂದು ಕೋಲಾರ ಮತ್ತು KGF ಡಿಪೋ ಏನಿದೆ, ಈ 2 ಡಿಪೋಗಳಲ್ಲಿ ಈಗಾಗಲೇ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳನ್ನು ರಾತ್ರಿ ಬಳಕೆ ಏನು ಅವರು ಕರ್ತವ್ಯಕ್ಕೆ ತಿಳಿದ್ರು, ಅವರೆಲ್ಲ ಈಗ ವಾಪಸ್ ಬಂದು ಮತ್ತೆ ಬಸ್ ಡಿಪೋಗಳಲ್ಲಿ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಬಸ್ ಸಂಚಾರ ಕೋಲಾರದಲ್ಲಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೋಲಾರ ನಗರದ ಬಸ್ ನಿಲ್ದಾಣದಲ್ಲಿ ಗಮನಿಸ್ತೀವಿ, ನಿತ್ಯ ಏನು ಸಾವಿರಾರು ಜನ ಪ್ರಯಾಣಿಕರು ಬೆಂಗಳೂರಿಗೆ ಹೋಗ್ತಾ ಇದ್ರು ಕೆಲಸಕ್ಕೆ ಅಂತ, ಕೆಲಸಕ್ಕೆ ತಮ್ಮ ಒಂದು ಕೆಲಸಗಳಿಗೆ ತೆರಳುತ್ತಾ ಇದ್ರು. ಆ ಒಂದು ಈಗ ಕೆಲಸಗಳಿಗೆ ಈಗ ಭಾರಿ ಒಂದು ಅಡಚಣೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಪ್ರಯಾಣಿಕರು ಕೂಡ ಈಗ ಖಾಸಗಿ ಮತ್ತೆ ಬೇರೆ ಒಂದು ಸಾರಿಗೆ ವ್ಯವಸ್ಥೆಯನ್ನ ಅನುಸರಿಸ್ತಾ ಇದ್ದಾರೆ. ಹಾಗಾಗಿನೇ ಇದೀಗ ಏನು ಸಾರಿಗೆ ನೌಕರರ ಮುಷ್ಕರ ಮೇಲೆ ಕೋಲಾರದಲ್ಲಿ ಪ್ರಯಾಣಿಕರಿಗೆ ಒಂದು ಬಿಸಿ ತಟ್ಟಿರ್ತಕ್ಕಂಥದ್ದು. ಇನ್ನೇನು ಖಾಸಗಿ ಬಸ್ಗಳು ಕೂಡ ಇದೀಗ ಕೋಲಾರದ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಹಾಗಾಗಿನೇ ಕೆಲವೊಂದು ಪ್ರಯಾಣಿಕರು ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗ ಪ್ರಯಾಣಿಕರು ಒಂದು ಬೇಡಿಕೆ ನೀಡ್ತಿದ್ದಾರೆ, ಬೇಗ ಈ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಂದಿಸಿ ಸರ್ಕಾರ ಕ್ರಮ ಕೈಗೊಳ್ಬೇಕು, ಇಲ್ಲದೆ ಆದ್ರೆ ಪ್ರಯಾಣಿಕರಿಗೆ ಭಾರಿ ಒಂದು ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಏನು ಈ ಒಂದು ಸಾರಿಗೆ ಮುಷ್ಕರಕ್ಕೆ ಕೋಲಾರದ ಜಿಲ್ಲೆಯಾದ್ಯಂತ ಒಂದು ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಯಾಕಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳು ಈ ಒಂದು ಭಾಗದಲ್ಲಿ ಅತಿ ಒಂದು ಬಲಿಷ್ಠವಾಗಿರೋ ಕಾರಣ ಈ ಒಂದು ಬಂದ್ಗೆ ಉತ್ತಮ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದು. ಇವತ್ತು ಮತ್ತೆ ನಾಳೆ ಕೂಡ ನಾವು ಬಂದನ್ನ ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಸಾರಿಗೆ ನೌಕರರು ಕೂಡ ಹೇಳ್ತಾ ಇರ್ತಕ್ಕಂಥ. ಹಾಗಾಗಿ ಸರ್ಕಾರ ಬೇಗ ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೀಗ ಸಾರಿಗೆ ನೌಕರರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಾರಿಗೆ ನೌಕರರು ಬಂದಿದ್ದಾರೆ ಡಿಪೋಗೆ. ನಾವು ಮನೆಯಲ್ಲೇ ಇರ್ತೀವಿ, ಯಾವುದೇ ರ್ಯಾಲಿ ಮಾಡಲ್ಲ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೋಲಾರ KSRTC ಬಸ್ಗೆ ನೋಡಿ, ಖಾಸಗಿ ಬಸ್ನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅಲ್ವಾ, ಖಾಸಗಿ ಬಸ್ ಬಂದಿದೆ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳುತ್ತಿದ್ದಾರೆ. ಯಾಕೆಂದ್ರೆ ಕೋಲಾರದಲ್ಲಿ ಖಾಸಗಿ ಒಂದು ಸರ್ಕಾರಿ ಬಸ್ನ ನೌಕರರೇನಿದ್ದಾರೆ ಅವರು ಮತ್ತೆ ವಾಪಸ್ ಹೋಗ್ತಿದ್ದಾರೆ, ಅಂದ್ರೆ ಡಿಪೋಗೆ ತಮ್ಮ ಬಸ್ಗಳನ್ನ ತಗೊಂಡು ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಿದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ ನೋಡಿ ನಾವು. ಖಾಸಗಿ ಬಸ್ಸೇ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಪ್ರಯಾಣಿಕರನ್ನ ಕರೆದೊಯ್ತಾ ಇದೆ. ಆದ್ರೂ ಕೂಡ ಎಲ್ಲ ಪ್ರಯಾಣಿಕರ ಸಂಖ್ಯೆ ಜಾಸ್ತಿನೇ ಇದೆ ಕೋಲಾರದಲ್ಲಿ. ಎಲ್ಲ ಪ್ರಯಾಣಿಕರು ಕೂಡ ಗಂಟೆಗಟ್ಟಲೆ ಕಾದು ನಿಂತಿದ್ದಾರೆ. ಎಷ್ಟರ ಸಂಖ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿದೆ, ಎಲ್ಲಾ ಕಡೆಗೂ ಕೂಡ ಖಾಸಗಿ ಬಸ್ನ ವ್ಯವಸ್ಥೆ ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗ ಅನುಮಾನ. ಕೊಪ್ಪಳ ಜಿಲ್ಲೆಯಲ್ಲೂ ಸಾರಿಗೆ ಬಸ್ ಬಂದ್ ಬಿಸಿ ತಟ್ಟಿದೆ. ಸಾರಿಗೆ ಬಸ್ಗಳಿಲ್ಲದೆ ಜನರು ಪರದಾಡ್ತಿದ್ದಾರೆ. ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಇಲ್ಲ. ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ ಜನ. ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಬಂದ್ನ ಬಿಸಿ ತಟ್ಟಿದೆ ಪ್ರಯಾಣಿಕರಿಗೆ. ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಜನರು. ಸಾರಿಗೆ ನೌಕರರು ಸರ್ಕಾರದ ನಡುವೆ ಈ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಇವರು ವೇತನ ಜಾಸ್ತಿ ಮಾಡ್ತಾ ಇಲ್ಲ, ಅವರ ಬೇಡಿಕೆಗಳನ್ನ ಈಡೇರಿಸ್ತಿಲ್ಲ ಸರ್ಕಾರ. ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗ್ತಿಲ್ಲ. ಎಸ್ಮಾ ಜಾರಿ ಮಾಡಿದ್ರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂದ್ರೂ ಕೂಡ ನೋಡಿ ಕೊಪ್ಪಳದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನುವಂಥದ್ದನ್ನ. ಬಸ್ನ ಮುಂದೆ ಚಲಾಯಿಸೋದಕ್ಕೆ
ರೆಡಿ ಇಲ್ಲ ನೌಕರರು. ಯಾಕೆಂದ್ರೆ ಇದೇ ಆಯ್ತು, ಭರವಸೆಗಳನ್ನ ಈಡೇರಿಸೋದು ಯಾವಾಗ? ನಮಗೆ ಬರೀ ಆಶ್ವಾಸನೆಯನ್ನ ಕೊಡ್ತಾರೆ, ನಂತರ ಅದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಈ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇಲ್ಲ. ನೋಡಿ, ಇಲ್ಲೂ ಕೂಡ ಕೊಪ್ಪಳದಲ್ಲೂ ಕೂಡ ನೋಡಿ ಖಾಸಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಖಾಸಗಿ ಬಸ್ಸಲ್ಲೇ ಪ್ರಯಾಣಿಕರು ಪ್ರಯಾಣವನ್ನ ಮಾಡುವಂತಹ ಪರಿಸ್ಥಿತಿ ಇದೆ. ಶಾಲಾ ವಾಹನಗಳನ್ನ ಕೂಡ ಬಳಕೆ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ. ಹೀಗಾಗಿ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಖಾಸಗಿ ಬಸ್ಸಲ್ಲೇ ಪ್ರಯಾಣ ಮಾಡಬೇಕು. ಆದ್ರೆ ಮಹಿಳೆಯರಿಗೆ ಉಚಿತ ಬಸ್ನ ವ್ಯವಸ್ಥೆ ಏನಿದೆ, ಆ ಉಚಿತ ಬಸ್ನ ವ್ಯವಸ್ಥೆ ಸಿಗೋದಿಲ್ಲ. ಟಿಕೆಟ್ ಅನ್ನ ಪಡ್ಕೊಂಡೇ ಖಾಸಗಿ ಬಸ್ನಲ್ಲೇ ಪ್ರಯಾಣಿಕರು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರಣಪ್ಪ, ಯಾವ ರೀತಿ ಇದೆ ಪರಿಸ್ಥಿತಿಯಲ್ಲಿ? ಈಗ ಸಾರಿಗೆ ನೌಕರರೆಲ್ಲರೂ ಬಸ್ ಸ್ಟ್ಯಾಂಡ್ಗೆ ಬಂದು ಅವರು ರಸ್ತೆಗಿಳಿಸಲ್ಲ ಬಸ್ನ ಅಂತ ಹೇಳ್ತಿದ್ದಾರಾ, ಅಥವಾ ನೋಡೋಣ ಕಾದು ನೋಡಿ ಎಲ್ಲಾ ಕಡೆ ಯಾವ ರೀತಿ ಇದೆ ಅಲ್ಲಿ ನೋಡಿ ಆಮೇಲಿಂದ ನಾವು ಬಸ್ಸನ್ನ ರಸ್ತೆಗಿಳಿಸೋಣ ಅನ್ನೋಂಥ ತೀರ್ಮಾನ ಕೈಗೊಂಡಿದ್ದಾರಾ? ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ? ಚೈತ್ರ, ಈಗ ಮುಖ್ಯವಾಗಿ ನೋಡಬೇಕಾಗಿದ್ರೆ ಇವತ್ತು ಸಂಜೆ ವೇಳೆಗೆ ಹೋಗಿರುವಂತ ಬಸ್ಸುಗಳು ಬಹುತೇಕ ಈಗ ವಾಪಸ್ ಆಗಿವೆ. ಅಂದ್ರೆ ವಾಪಸ್ ಆಗಿರೋ ಬಸ್ಸುಗಳು ಈಗ ಸಿಬ್ಬಂದಿ ಆ ಬಸ್ಸುಗಳ ಡಿಪೋಗಳನ್ನ ತಮ್ಮ ಇದರಲ್ಲಿ ಏನು ಡಿಪೋಗಳಿಗೆ ಹೋಗಿದ ನಂತರ ಸಿಬ್ಬಂದಿಗಳು ಯಾರು ಬಂದಿಲ್ಲ. ಇವತ್ತು ಮುಂಜಾನೆಯಿಂದ ಕೊಪ್ಪಳ ಬಸ್ ನಿಲ್ದಾಣದಿಂದ ಸುಮಾರು 10 KS ಬಸ್ಸುಗಳು ಈ ತೆತ್ತಿಗೆ ಆಪರೇಟ್ ಆಗ್ಬೇಕಾಯ್ತು. ಆದ್ರೆ ಯಾವುದೇ ಸಿಬ್ಬಂದಿ ಹೋಗಿಲ್ಲ. ಆದ್ರೆ ಹಳ್ಳಿಗಳಿಗೆ ಹೋಗಿರುವಂತದ್ದು ಮತ್ತು ರಾತ್ರಿ ಪಾಳೆಯಲ್ಲಿ ಹೋಗಿ ಬಂದಿರುವಂತ ಬಸ್ಸುಗಳ ಸಂಚಾರ ಈಗ ಬಂದು ಅವರು ಬಸ್ನಲ್ಲಿ ಇಳಿಸಿ ಆಮೇಲೆ ಅವ್ರ ಸಿಬ್ಬಂದಿ ತಮ್ಮ ಮನೆಗೆ ಹೋಗ್ತಿರೋದು ಕಾಣ್ತೈತೆ. ಈ ಮಧ್ಯೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದ್ದು ಈ ಮ್ಯಾಕ್ಸಿ ಕ್ಯಾಬ್ಗಳೇನಿದಾವೆ ಅವುಗಳನ್ನು ಬಸ್ ಸ್ಟ್ಯಾಂಡ್ ಇಳಿದು ಅವುಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಕೆಲವೊಂದು ಜನ ಈಗ ಅದರಲ್ಲಿಯೂ ಸ್ತ್ರೀ ಶಕ್ತಿ ಯೋಜನೆ ಬಂದ ನಂತರ ಮಹಿಳೆಯರು ಉಚಿತವಾಗಿ ತಿರುಗಾಡಿದ್ದಾರೆ. ಈಗ ಆ ಬಸ್ಸಿನಲ್ಲಿ ಹಣ ಕೊಟ್ಟು ಹೋಗ್ಬೇಕಾಗಿದ್ದು ಒಂದ್ ಕಡೆ. ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಈಗ ಅನಿವಾರ್ಯ ಪರಿಸ್ಥಿತಿ ಇದೆ. ಈಗ ಹನುಮಳ್ಳಿಯಿಂದ ಬಂದಿರುವಂತ ಒಬ್ಬ ಕುಟುಂಬದ ಮಹಿಳೆಯರು ಇಬ್ರು ತಮ್ಮ ಮಗುವನ್ನ ಹೊಸಪೇಟೆಗೆ ತೋರಿಸಲು ಏನು ದವಾಖಾನೆಗೆ ಹೋಗ್ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಬಸ್ ಇಲ್ಲದೆ ಕಾರಣಕ್ಕಾಗಿ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಹೋಗ್ತೀವಿ, ಇದು ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂತ ಇದಿದೆ. ಒಂದ್ ಕಡೆ ಸಿಬ್ಬಂದಿ ಹೇಳೋದೇನೆಂದ್ರೆ ನಮ್ಮ ಮುಷ್ಕರ ಈಗಾಗಲೇ ನಾವು ಏನು ಕರೆ ಕೊಟ್ಟಿದ್ದಾರೆ ಆ ಮುಷ್ಕರಕ್ಕೆ ನಾವು ಬಗ್ಗಲ್ಲ, ನಾವು ನಿಲ್ತೀವಿ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ದಾರೆ. ಇದು ಏನು ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಈ ಪರ್ಯಾಯ ವ್ಯವಸ್ಥೆಗೆ ಸಹ ಜನ ಆಕ್ರೋಶ ಅಂದ್ರೆ ಸರಿಯಾದ ಸಮಯಕ್ಕೆ ಬರ್ಲಿಕ್ಕಿಲ್ಲ ಅಥವಾ ಖಾಸಗಿ ಮಾಲೀಕರ ಅವ್ರು ಹೇಳಿರುವಂತ ಹಣಕ್ಕೆ ಕೊಟ್ಟು ಹೋಗ್ಬೇಕಾಗಿರುವಂತ ಸ್ಥಿತಿನೂ ಇದೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಸಿಬ್ಬಂದಿಗೆ ಇವತ್ತಿನ ಆರಂಭವಾಗಿರುವಂತ ಇದರಲ್ಲಿ ಕೊಪ್ಪಳದಲ್ಲಿ ಬಹುತೇಕ ಜಿಲ್ಲೆಯ 5 ಡಿಪೋಗಳಿಂದಲೂ ಸಹ ಬಸ್ಸುಗಳು ಹೊರಗೆ ಹೋಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಚೈತ್ರ, ಧನ್ಯವಾದ ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಾದ್ಯಂತ ಯಾವುದೇ ಸಾರಿಗೆ ಬಸ್ಗಳು ಕೂಡ ರಸ್ತೆಗಿಳಿತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಆಗಿರುವಂತದ್ದು. ಅವರ ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗಿದೆ. ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಮತ್ತೆ ಪಕ್ಕದ ಒಂದು ಊರಿಗೆ ಹೋಗ್ಬೇಕು ಅಂದ್ರೂ ಕೂಡ ಬಸ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗೋದೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಸ್ನ ಎಲ್ಲ ನಿರ್ವಾಹಕರು ಪ್ರಯಾಣಿಕರು ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಇದರಿಂದಾಗಿ ಹೆಚ್ಚಿನ ಸಮಸ್ಯೆ ಉಂಟಾಗಿದೆ. ಈ ಸರ್ಕಾರ ಮತ್ತೆ ಈ ಸಾರಿಗೆ ನೌಕರರ ಒಂದು ಗುದ್ದಾಟದಿಂದಾಗಿ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಈ ಕಡೆ ಬಸ್ನ ಒಂದು ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ. ಸರ್ಕಾರ ಈಡೇರಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟರು ಕೂಡ ಸಾರಿಗೆ ನೌಕರರು ಅದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಇದೇ ರೀತಿ ಸಭೆಯನ್ನ ನಡೆಸಿದ್ದಾರೆ, ಆಶ್ವಾಸನೆಯನ್ನು ನೀಡಿದ್ದಾರೆ. ನಂತರ ಅದೇ ಪರಿಸ್ಥಿತಿ ಮುಂದುವರೆದಿದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಈ ಬಾರಿಯಂತೂ ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅನ್ನುವಂತಹ ಕಠಿಣ ನಿರ್ಧಾರಕ್ಕೆ ಸಾರಿಗೆ ನೌಕರರು ಬಂದಿದ್ದಾರೆ. ಸರ್ಕಾರ ಕೂಡ ನಿನ್ನೆ ಕೂಡ ಸಭೆಯನ್ನ ನಡೆಸಿತ್ತು, ಸಿಎಂ ಸಭೆಯನ್ನ ನಡೆಸಿತ್ತು, ಮಾತುಕತೆಯನ್ನ ನಡೆಸಿದ್ರು, ಭರವಸೆನ ಕೊಟ್ಟಿದ್ರು ಕೂಡ ನಮಗೆ ಲಿಖಿತ ರೂಪದಲ್ಲಿ ಭರವಸೆ ಬೇಕು, ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ದಾವಣಗೆರೆಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಸ್ತಬ್ಧವಾಗಿದೆ. ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ ಪ್ರಯಾಣಿಕರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಕಂಟ್ರೋಲರ್ಗಳ ಜೊತೆ ಪ್ರಯಾಣಿಕರ ವಾಗ್ವಾದ ನಡೀತಾ ಇದೆ.
ಯಾಕೆ ನಮಗ್ ಬಸ್ ವ್ಯವಸ್ಥೆ ಕಲ್ಪಿಸ್ಕೊಡ್ತಿಲ್ಲ ಅಂತ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ. ನಾವು ಬಸ್ ಟಿಕೆಟ್ಗೆ ಹಣ ಪಾವತಿಸಿ ಬಂದಿದ್ದೇವೆ, ಬಸ್ ಸಂಚಾರ ಇಲ್ದಿದ್ರೆ ಬುಕಿಂಗ್ ಯಾಕೆ ಮಾಡ್ಕೋಬೇಕಿತ್ತು, ಬಸ್ ಇಲ್ಲ ಅಂದ್ರೆ ನಾವು ಊರಿಗೆ ಹೋಗೋದು ಹೇಗೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಕಂಟ್ರೋಲರ್ಗಳ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸುತ್ತಿದ್ದಾರೆ. ಇವರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ತೀವಿ ಅನ್ನುವಂತಹ ಮೊದಲೇ ನಿರ್ಧಾರಕ್ಕೆ ಬಂದಿದ್ರಿಂದ ಈ ಬುಕಿಂಗ್ ವ್ಯವಸ್ಥೆ ಏನಿದೆ ಇದಕ್ಕೆ ಮಾಹಿತಿಯನ್ನ ನೀಡಬೇಕಿತ್ತು ಅಥವಾ ಬುಕಿಂಗ್ ತಗೋಬಾರ್ದಿತ್ತು, ಕ್ಲೋಸ್ ಮಾಡಬೇಕಿತ್ತು ಬುಕಿಂಗ್ ವ್ಯವಸ್ಥೆ. ಈ ಕಡೆ ಪ್ರಯಾಣಿಕರು ಅವ್ರವ್ರ ಕೆಲಸಕ್ಕೆ ಹಾಜರಾಗೋದಿಕ್ಕೆ ಅವ್ರಿಗೆ ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದಕ್ಕೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಬಸ್ ಇದೆಯಾ, ಸಾರಿಗೆ ಬಸ್ನ ವ್ಯವಸ್ಥೆ ಇದೆಯಾ ನೋಡೋಣ ಅಂತ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಬುಕಿಂಗ್ ತಗೊಂಡಿದ್ದಾರೆ ಇವರು. ಆದ್ರೆ ಈಗ ಬಸ್ ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಇದರಿಂದಾಗಿ ವಾಗ್ವಾದ ನಡೀತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲಿ ಹೇಗಿದೆ ಈ ಬಂದ್ನ ಬಿಸಿ ಅಂತ? ಈ ಕಂಟ್ರೋಲರ್ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸ್ತಿರೋದು ಯಾಕೆ? ಈ ಬಂದ್ ಇದೆ ಅಂತ ಗೊತ್ತಿತ್ತು ತಾನೇ, ಮುಂಚೆನೆ ಅವ್ರಿಗೆ ಮಾಹಿತಿ ಇತ್ತಲ್ವಾ? ಆದ್ರೂ ಇವರು ಪ್ರಯಾಣಿಕರಿಂದ ಬುಕಿಂಗ್ ತಗೊಂಡಿದ್ ಯಾಕೆ? ಈಗ ಬಸ್ ಕಲ್ಪಿಸ್ಲಿಲ್ಲ ಅಂದ್ರೆ ಪ್ರಯಾಣಿಕರ ಪರಿಸ್ಥಿತಿ ಹೇಗೆ ಅಂತ? ಚೈತ್ರ, ಏನು ಬೆಳಗ್ಗೆ 6 ಗಂಟೆಯಿಂದ ಕೂಡ ಬಸ್ಗಳು ಒಂದು ಕೂಡ ಏನು KSRTC ಬಸ್ ಆವರಣದೊಳಗೆ ಯಾವ್ದು ಕೂಡ ಬರ್ತಾ ಇಲ್ಲ, ಹೊರಗಡೆ ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಏನು ರಾತ್ರಿ ಯಾವ್ದೋ ಬಂದಿತ್ತು, ಎಲ್ಲೋ ಕೂಡ ಡಿಪೋದೊಳಗಡೆ ನಿಲ್ಸಿ ಎಲ್ಲರೂ ಕೂಡ ಪ್ರತಿಭಟನೆ ಒಂದು ಸಹಕಾರವನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಎಂಪ್ಲಾಯೀಸ್ಗಳು. ಹಾಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ನೈಟ್ ಬಂದಂತವ್ರು ಇಲ್ಲಿಂದ ಮುಂದಿನ ಊರುಗಳಿಗೆ ಹೋಗುವಂತವ್ರಿಗೆ ಯಾವುದೇ ರೀತಿ ಬಸ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಏನು ಕಂಟ್ರೋಲ್ಗಳ ಜೊತೆ ವಾಗ್ವಾದಕ್ಕೆ ಇಳಿದಿದ್ದು. ಯಾಕಂದ್ರೆ ನೀವು ಈ ರೀತಿ ಮುಷ್ಕರ ಇದೆ ಅಂದ್ರೆ ಮೊದಲೇ ನೀವು ಆನ್ಲೈನ್ ಬುಕಿಂಗ್ ಅನ್ನ ಬಿಡಬಾರ್ದಾಗಿತ್ತು. ಎಲ್ಲ ಗೊತ್ತಿದ್ದು ಕೂಡ ನೀವು ಆನ್ಲೈನ್ ಬುಕಿಂಗ್ ಬಿಟ್ಟು ನಮ್ಮನ್ನ ಈ ರೀತಿ ನಡಾಂತರ ಬಿಟ್ಟು ಹೋಗುವಂತದ್ದು ಯಾವಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಅವರ ವಾಗ್ವಾದ ಆಗಿತ್ತು. ಅದಲ್ಲದೆ ಕೂಡ ಏನು KSRTC DC ಹೇಳುವಂತೆ ಏನು ಇವತ್ತು ಖಾಸಗಿ ವಾಹನಗಳು ನಾವು ಪರವಾನಗಿ ತಗೊಂಡು ವಾಹನಗಳನ್ನ ಓಡಿಸ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೀವಿ. ಆದ್ರೆ ಇನ್ನೂ ಕೂಡ ಏನು ಇಲ್ಲಿ ಸ್ಟ್ಯಾಂಡ್ಗಳತ್ತ ಬಂದಿಲ್ಲ. ಇನ್ನೊಂದು ಕೆಲವೇ ಕ್ಷಣ ಖಾಸಗಿ ಬಸ್ಗಳು ಕೂಡ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ನಾವು ಖಾಸಗಿ ಬಸ್ಗಳ ಮುಖಾಂತರ ಇವರು ಪ್ರಯಾಣಕ್ಕೆ ಅನುಕೂಲವನ್ನ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಚೈತ್ರ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಸ್ನ ವ್ಯವಸ್ಥೆ ಇಲ್ಲ, ನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಳ್ತಿದ್ದೀವಿ ಅಂತ ಮೊದಲಿನಿಂದಲೂ ಕೂಡ ಹೇಳ್ತಾನೆ ಇದ್ದಾರೆ. ಆದ್ರೆ ಯಾಕೆ ಬಂದ್ ಮಾಡಿರ್ಲಿಲ್ಲ ಅದನ್ನ? ಈಗ ಆನ್ಲೈನ್ ಬುಕಿಂಗ್ ವ್ಯವಸ್ಥೆಯನ್ನ ಯಾಕೆ ಬಂದ್ ಮಾಡಿರ್ಲಿಲ್ಲ ಅನ್ನುವಂಥದ್ದು ದಾವಣಗೆರೆಯಲ್ಲಿ ಈಗ ಪ್ರಯಾಣಿಕರು ಪ್ರಶ್ನೆಯಾಗಿರುವಂಥದ್ದು. ಇದಕ್ಕೆ ಖಾಸಗಿ ಬಸ್ ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ, ಅದ್ರ ಮೂಲಕ ವ್ಯವಸ್ಥೆಯನ್ನ ಮಾಡ್ತೀವಿ ನಿಮ್ಗೆ ಅನ್ನುವಂಥದ್ದು ಇಲ್ಲಿ ಸಮಂಜಸ ಅಲ್ಲ ಅನ್ಸುತ್ತೆ. ಯಾಕೆಂದ್ರೆ ಸಾರಿಗೆ ನೌಕರರು ಮುಷ್ಕರ ಕೈಗೊಂಡ್ಮೇಲೆ ಸರ್ಕಾರ ಬಸ್ ಕಲ್ಪಿಸುತ್ತೋ ಇಲ್ಲವೋ ಅನ್ನುವಂತಹ ಭರವಸೆ ಕೂಡ ಇವ್ರಿಗಿರೋದಿಲ್ಲ. ಆದ್ರೆ ಇಲ್ಲಿ ತಪ್ಪು ಮಾಡಿರುವಂತದ್ದು ಕಂಟ್ರೋಲರ್ಗಳು. ಇದರಿಂದಾಗಿ ಪ್ರಯಾಣಿಕರಿಗೆ ನೋಡಿ ಮತ್ತೊಂದು ಕಡೆಯಲ್ಲೂ ಕೂಡ ಹೊಡ್ತಾ ಬಿದ್ದಿರುವಂತದ್ದು. ರಾಜ್ಯಾದ್ಯಂತ ಸಾರಿಗೆ ಬಸ್ನ ಬಂದ್ ಮಾಡಿರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ಅವರ ಚಿಕಿತ್ಸೆಯನ್ನ ಪಡೆಯುವಂತಹ ಪೇಷಂಟ್ಸ್ಗಳಿರ್ತಾರೆ. ಮುಂಜಾನೆಗೆ ಎದ್ದು ಶಾಲೆ ಕಾಲೇಜ್ಗಳಿಗೆ ದೂರ ಪ್ರಯಾಣ ಮಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ, ವಯಸ್ಕರಿರ್ತಾರೆ. ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇವರಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳು ಈಗಾಗಲೇ ಬಂದಿದೆ ಬಸ್ ಸ್ಟ್ಯಾಂಡ್ಗೆ. ಆದರೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ನ ಇನ್ನೂ ಕೂಡ ಬಿಟ್ಟಿಲ್ಲ ಸರ್ಕಾರ. ಖಾಸಗಿ ಬಸ್ ಬರೋವರೆಗೂ ಕೂಡ ಪ್ರಯಾಣಿಕರು ಕಾಯುವಂತಹ ಅನಿವಾರ್ಯತೆ ಎದುರಾಗಿದೆ. ಎಲ್ಲರ ಒಂದು ಕೆಲಸ ಕಾರ್ಯಗಳಿಗೆ ಕೂಡ ಸಮಸ್ಯೆ ಉಂಟಾಗಿದೆ. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ, ಚಿತ್ರದುರ್ಗದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಪ್ರಯಾಣಿಕರಿಗೆ ಬಂದ್ನ ಬಿಸಿ ತಟ್ಟಿದೆ. KSRTC ಬಸ್ಗಳು ಯಾವುದು ಕೂಡ ರೋಡಿಗೆ ಇಳಿದಿಲ್ಲ. ಖಾಸಗಿ ಬಸ್ಗಳತ್ತ ಮುಖ ಮಾಡ್ತಿದ್ದಾರೆ ಜನರು. ವಿವಿಧ ಭಾಗಗಳಿಗೆ 137ಕ್ಕೂ ಹೆಚ್ಚು ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ. ಜಿಲ್ಲೆಯಲ್ಲಿ ನಿತ್ಯ 1300 ನೌಕರರಿದ್ದಾರೆ. 325 ಬಸ್ಗಳ ಸಂಚಾರವನ್ನ ಮಾಡುತ್ತೆ. 1300 ನೌಕರರಿದ್ರು. KSRTC ಹೊರಗುತ್ತಿಗೆ ನೌಕರರ ಮೂಲಕ ಬಸ್ ಸಂಚಾರದ ವ್ಯವಸ್ಥೆಯನ್ನ ಮಾಡಿದೆ. ಸದ್ಯ KSRTC ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಖಾಲಿಯಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನಾಯಕ್, ಚಿತ್ರದುರ್ಗದಲ್ಲಿ ಬಂದ ಬಿಸಿ ಯಾವ ರೀತಿ ಇದೆ? ಅಂದ್ರೆ ಕೆಎಸ್ಆರ್ಟಿಸಿ ವತಿಯಿಂದಲೇ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರಾ? ಪ್ರಯಾಣಿಕರಿಗೆ ಒಟ್ಟಿನಲ್ಲಿ ಬಸ್ಗಳು ಸಿಗ್ತಾ ಇದೆಯಾ ಹೇಗೆ ಅಂತ? ಚೈತ್ರ, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು ಸಾರಿಗೆ ನೌಕರರ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಬಸ್ನ ಯಾವುದೇ ನೌಕರರು ಕೂಡ ಇಲ್ಲಿವರೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ 329 ಬಸ್ಸುಗಳು ಏನು ಇಲ್ಲಿ ಚಾಲನೆ ಆಗ್ಬೇಕಾಗಿತ್ತು, ಸಂಚಾರ ಆಗ್ಬೇಕಾಗಿತ್ತು, ಯಾವುದೇ ಬಸ್ಸುಗಳು ಕೂಡ ಈವರೆಗೂ ಕೂಡ ರೋಡ್ಗಿಳಿದಿಲ್ಲ. ಆದ್ರೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಜಿಲ್ಲೆಯ ಯಾವುದೇ ಜನರಿಗೆ ಸಾರಿಗೆ ವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 137 ಖಾಸಗಿ ಬಸ್ಸುಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಅದರ ಮೂಲಕ ಜನರು ಸಂಚರಿಸಬೇಕು ಮತ್ತೆ ಯಾವುದೇ ಶಾಲಾ ಕಾಲೇಜು ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈಗಾಗಲೇ ಏನು ಈ ಕೆಎಸ್ಆರ್ಟಿಸಿಗೆ ಬರುವಂತ ಜನರು ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂಲಕ ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನುವಂತ ಕಾರಣದಿಂದಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಏನು ಜಿಲ್ಲಾಡಳಿತ ಇದೆ, ಈ ಜಿಲ್ಲಾಡಳಿತ ಯಾವುದೇ ಅಹಿತಕರ ಘಟನೆಗಳು ಆಗ್ಬಾರ್ದು ಮತ್ತೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದಿಂದಾಗಿ ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಮಾಡೋದ್ರಿಂದ ಸದ್ಯಕ್ಕೆ ಯಾವುದೇ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಏರ್ಪೇರು ಆಗಿಲ್ಲ. ಆದ್ರೆ ಖಾಸಗಿ ಬಸ್ಗಳು ನಿರ್ವಹಣೆಯಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಅಥವಾ ಕೆಎಸ್ಆರ್ಟಿಸಿ ಬಸ್ಗಳ ಹೊರಗುತ್ತಿಗೆ ನೌಕರರು ಬರದೇ ಇದ್ದಂತ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿ ಏನು ಸಂಚಾರ ವ್ಯವಸ್ಥೆ ಹದಗೆಡಬಹುದು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೆಎಸ್ಆರ್ಟಿಸಿ ಯಾವುದೇ ನೌಕರರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡಿ ರೋಡಿಗೆ ಇಳಿದು ಪ್ರತಿಭಟನೆಯನ್ನ ಮಾಡುವಂತದ್ದಾಗ್ಲಿ ಅಥವಾ ಯಾವುದೇ ಸಂಘಟನೆ ಮೂಲಕ ನಾವು ಬಂಧನ ಮಾಡ್ತಾ ಇದ್ವಿ ಅನ್ನೋಂಥದ್ದಾಗ್ಲಿ ಇಲ್ಲಿವರೆಗೂ ಸ್ಪಷ್ಟವಾದ ನಿಲುವನ್ನ ಇಲ್ಲಿ ವ್ಯಕ್ತಪಡಿಸಿಲ್ಲ. ಚೈತ್ರ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನದಲ್ಲೂ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಹಾಸನದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಖಾಲಿ ಆಗಿದೆ. ಬಸ್ ಇಲ್ಲದೆ ಪ್ರಯಾಣಿಕರು ಹಾಸನದಲ್ಲಿ ಕೂಡ ಪರದಾಡ್ತಿದ್ದಾರೆ. ಹಾಸನದಲ್ಲಿ ನಿನ್ನೆ ಸಂಜೆ ಆದಾಗ್ಲೇ ರೆಡಿ ಆಗ್ಬಿಟ್ಟಿದ್ರು ಸಾರಿಗೆ ನೌಕರರು. ಬಸ್ಗಳನ್ನ ಡಿಪೋಗೆ ಹಾಕಿ ಅವರ ಮನೆಗಳಿಗೆ ತೆರಳ್ಬಿಟ್ಟಿದ್ರು. ಮುಂಜಾನೆಯಿಂದ ಇವತ್ತಿನಿಂದ ಸಾರಿಗೆ ಬಸ್ ನೌಕರರು ಮುಷ್ಕರವನ್ನ ಕೈಗೊಂಡಿರುವಂತದ್ದು. ಆದ್ರೆ ಹಾಸನದಲ್ಲಿ ನೌಕರರು ನಿನ್ನೆ ರಾತ್ರಿಯಿಂದನೇ ಮುಷ್ಕರಕ್ಕೆ ಕರೆ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಬಸ್ಗಳನ್ನ ಡಿಪೋಗೆ ಹಾಕಿ ರಾತ್ರಿ ಬಸ್ಗಳ ವ್ಯವಸ್ಥೆ ಏನಿರುತ್ತೆ ಒಂದು 10 ಗಂಟೆ ತನಕ ಬಸ್ಗಳ ವ್ಯವಸ್ಥೆ ಇರ್ತಾ ಇತ್ತು, ಅದು ಕೂಡ ಇರ್ಲಿಲ್ಲ. ನಿನ್ನೆ ಸಂಜೆಯೇ ಎಲ್ಲ ಡಿಪೋ ಕಡೆ ಹೊರಟು ಬಿಟ್ಟಿದ್ರು. ಇದರಿಂದಾಗಿ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಸಾರಿಗೆ ಸೌಲಭ್ಯ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇದೆ. ಖಾಸಗಿ ವಾಹನಗಳ ಮೂಲಕ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರು ಕಡೆಗೆ ಮಾತ್ರ ಖಾಸಗಿ ಬಸ್ ಸಂಚಾರ ಮಾಡಲಿದೆ. ಅಂದ್ರೆ ಉಳಿದಂತಹ ಜಿಲ್ಲೆಗಳಿಗೆ ಏನ್ ಪರಿಸ್ಥಿತಿ? ಬೆಂಗಳೂರಿಗೆ ಮಾತ್ರ ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಹಾಸನದಿಂದ ಬೇರೆ ಬೇರೆ ತಾಲೂಕುಗಳಿಗೆ ಪ್ರಯಾಣಿಕರು ಪ್ರಯಾಣ ಮಾಡೋ ಅನಿವಾರ್ಯತೆ ಇದೆ. ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡೋರು ಇರ್ತಾರೆ ಪ್ರತಿದಿನ, ಅವ್ರ ಪರಿಸ್ಥಿತಿ ಏನಾಗಬೇಕು? ಕೇವಲ ಬೆಂಗಳೂರಿಗೆ ಮಾತ್ರ ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಹಾಸನದಲ್ಲಿ ಮಾಡಿರುವಂತದ್ದು. ಯಾವುದೇ ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ದಿನನಿತ್ಯದ ರೀತಿಯಲ್ಲಿ ಯಾವ್ಯಾವ ಟೈಮ್ಗೆ ಕರೆಕ್ಟ್ ಆಗಿ ಬಸ್ಗಳು ಹೊರಡಬೇಕಿತ್ತು ಹಾಸನದ ಬಸ್ ನಿಲ್ದಾಣದಿಂದ, ಆ ಬಸ್ಗಳು ಯಾವುದು ಹೊರಡ್ತಾ ಇಲ್ಲ. ಕೆಲವು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಮೇನ್ ಬೆಂಗಳೂರಿಗೆ ಮಾತ್ರ ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಕಲ್ಪಿಸಿರುವಂತಹ ಮಾಹಿತಿ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಹಾಸನದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಇಂದು ನಡೀತಾ ಇದೆ. ಹಾಸನದಲ್ಲೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ. ಹಾಸನದ ಬಸ್ ನಿಲ್ದಾಣದಲ್ಲಿ ಪೂರ್ತಿಯಾಗಿ ಸಂಪೂರ್ಣ ಖಾಲಿ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾನೀಗ ಹಾಸನದ ಬಸ್ ನಿಲ್ದಾಣದ ನಿಮಗೆ ಇಲ್ಲಿನ ಪರಿಸ್ಥಿತಿ ಮತ್ತು ವಸ್ತುಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ. ಇದು ಹಾಸನದ ಸಾರಿಗೆ ಬಸ್ ನಿಲ್ದಾಣ. ಇಲ್ಲಿಂದ ಪ್ರತಿನಿತ್ಯ ನೂರಾರು ಬಸ್ಗಳು ರಾಜ್ಯದ ವಿವಿಧ ಭಾಗಗಳಿಗೆ ಸಂಚಾರವನ್ನು ನಡೆಸ್ತಾರೆ. ಅನೇಕ ಕಡೆ ಸಂಚಾರವನ್ನು ನಡೆಸುವಂಥ ಈ ಬಸ್ ನಿಲ್ದಾಣದಿಂದ ಸಾವಿರಾರು ಪ್ರಯಾಣಿಕರು ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ರಾಜ್ಯದ ಮಂಗಳೂರು ಮತ್ತು ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಹೆದ್ದಾರಿಯ ಮಾರ್ಗ ಮಧ್ಯೆ ಇರ್ತಕ್ಕಂಥ ಹಾಸನದಿಂದ ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಹೆಚ್ಚು
ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರವನ್ನು ನಡೆಸ್ತಾರೆ. ಪ್ರತಿನಿತ್ಯ ಈ ಒಂದು ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರು ಯಥೇಚ್ಛವಾಗಿರ್ತಿದ್ರು. ಆದರೆ ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇರೋ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಬೇರೆ ವಾಹನಗಳ ಅವಕಾಶವನ್ನು ಕೂಡ ಸರ್ಕಾರ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಕೆಲ ಪ್ರಯಾಣಿಕರು ಇಲ್ಲೇ ಬಸ್ಗಾಗಿ ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಇನ್ನಿತರ ಎಲ್ಲ ಭಾಗಗಳಿಗೂ ಕೂಡ ಹಾಸನದಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಸಾರಿಗೆ ನೌಕರರ ಮುಷ್ಕರ ಇರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದನೇ ಬಸ್ಗಳು ಸ್ಥಗಿತಗೊಂಡಿವೆ. ಹಾಸನದಲ್ಲಿ ನಿನ್ನೆ ಪಾಳಿಯಲ್ಲಿ ಕೆಲಸ ಮಾಡಿದಂಥ ನೌಕರರು ಇಂದು ಬೆಳಗ್ಗೆ 6 ಗಂಟೆಗೆ ತಮ್ಮ ವೃತ್ತಿಯನ್ನು ಇವತ್ತಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಆದರೆ ನಿನ್ನೆ ಮಧ್ಯಾಹ್ನದಿಂದ ಏನು ಕೆಲಸ ಮಾಡಬೇಕಾಗಿತ್ತು ಯಾವುದೇ ನೌಕರರು ಕೆಲಸಕ್ಕೆ ಹಾಜರಾಗಿಲ್ಲ. ಅವರೇನಾದ್ರು ಹಾಜರಾಗಿದೆ ಆದರೆ 1 ದಿನಗಳ ಕಾಲ ಕೆಲಸ ಮಾಡಬೇಕಾಗಿತ್ತು. ಅಂದರೆ 24 ಗಂಟೆ. ನಿನ್ನೆ ಮಧ್ಯಾಹ್ನ ನೌಕರಿಗೆ ಹಾಜರಾದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಂಥ ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನೌಕರರು ಇರೋದ್ರಿಂದ ಅವರು ಕೂಡ ನೌಕರರಿಗೆ ಹಾಜರಾಗಿಲ್ಲ. ಆದ್ದರಿಂದ ನಿನ್ನೆ ರಾತ್ರಿನೂ ಕೂಡ ಬಸ್ಗಳಿಲ್ಲದೆ ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಬೆಳಗಿನಿಂದಲೂ ಕೂಡ ಸಂಪೂರ್ಣವಾಗಿ ಹಾಸನದಲ್ಲಿ ಬಸ್ ಸಂಚಾರ ಸ್ಥಗಿತ ಆಗಿದೆ. ಕೆಲ ವಾಹನಗಳನ್ನು ಹಾಸನ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕೆಲ ಖಾಸಗಿ ವಾಹನಗಳನ್ನು ಕೆಲವೆಡೆಗೆ ಹಾಸನದಿಂದ ಬೆಂಗಳೂರು ಆಗಿರ್ಬೋದು, ಹಾಸನದಿಂದ ಮೈಸೂರಿಗೆ ಸಂಚಾರ ಮಾಡಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೂ ಕೂಡ ಯಾರು ಪ್ರಯಾಣಿಕರು ಮುಂಚಿತವಾಗಿಯೇ ಸ್ಟ್ರೈಕ್ ಆಗುತ್ತೆ ಎಂಬಂತಹ ವಿಚಾರ ಗೊತ್ತಿದ್ದರಿಂದ ಯಾರು ಕೂಡ ಬಸ್ ನಿಲ್ದಾಣಕ್ಕೆ ಬಂದು ಕಾಯುವಂಥ ಕೆಲಸ ಮಾಡಲಿಲ್ಲ. ಆದರೂ ಕೂಡ ಕೆಲ ಪ್ರಯಾಣಿಕರು ಮಾತ್ರ ಹಾಸನ ಬಸ್ ನಿಲ್ದಾಣಕ್ಕೆ ಬಂದು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಹಾಸನ ಜಿಲ್ಲಾಡಳಿತ ಸೂಚನೆ ಮೇರೆಗೆ ಖಾಸಗಿ ವಾಹನಗಳು ಏನು ಬೆಂಗಳೂರು ಕಡೆಗೆ ಮತ್ತು ಮೈಸೂರು ಕಡೆಗೆ ಸಂಚಾರ ಮಾಡಲಿಕ್ಕೆ ಬಂದಿದ್ದರೂ ಕೂಡ ಈಗಾಗಲೇ ಸ್ಟ್ರೈಕ್ನ ಮಾಹಿತಿ ಇದ್ದಿದ್ದರಿಂದಾಗಿ ಯಾವುದೇ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಆದರೂ ಕೂಡ ಈ ಹಿಂದೆ ನಡೆದಂಥ ಸ್ಟ್ರೈಕ್ಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಬಸ್ಗಳ ಕೊರತೆ ಆಗಲಿಲ್ಲ ಮತ್ತು ಸಾರಿಗೆ ನೌಕರರು ಒಗ್ಗಟ್ಟಾಗಿ ಇದೇ ಮೊದಲ ಬಾರಿಗೆ ಸಾಕಷ್ಟು ಒಗ್ಗಟ್ಟಿನಿಂದಾಗಿ ಯಾವುದೇ ಬಸ್ಗಳನ್ನು ಸಂಚಾರ ಮಾಡಬಾರ್ದು ಎಂಬಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಹಾಸನ ಬಸ್ ನಿಲ್ದಾಣದಲ್ಲಿ ಯಾವುದೇ ಒಂದೇ ಒಂದು ಬಸ್ ಕೂಡ ಸಂಚಾರವನ್ನು ನಡೆಸ್ತಿಲ್ಲ. ಇದರಿಂದಾಗಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ಹಾಸನದಲ್ಲಿ ನಿರ್ಮಾಣ ಆಗಿದೆ. ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ. ನೋಡಿ, ಹಾಸನದಲ್ಲಿ KSRTC ಬಸ್ಗಳ ವ್ಯವಸ್ಥೆ ಇಲ್ಲ. ಮಧ್ಯಾಹ್ನದ ಶಿಫ್ಟ್ ಏನಿರುತ್ತೆ ಅವ್ರು ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನ ಮಧ್ಯಾಹ್ನ ತನಕ ಯಾರೆಲ್ಲ ನೌಕರರು ಬರಬೇಕಿತ್ತು ಅವ್ರು ಯಾರು ಕೂಡ ನಿನ್ನೆ ಸಂಜೆಯಿಂದಲೇ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಹೀಗಾಗಿ ಹಾಸನದಲ್ಲಿ ಕೂಡ ಯಾವುದೇ ಬಸ್ಗಳು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ನಾವು. ಹಾಸನದಲ್ಲಿ ಸಾರಿಗೆ ನೌಕರರು ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ಗೆ, ಆದರೆ ಬಸ್ಗಳನ್ನು ಸಂಚರಿಸ್ತಿಲ್ಲ ಅಷ್ಟೇ. ಕಲಬುರಗಿಯಲ್ಲಿ ಬಸ್ ಬಂದ್ನ ಎಫೆಕ್ಟ್ ಆಗಿದೆ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ಮುಂಜಾನೆಯಿಂದಲೇ ಬಸ್ ನಿಲ್ದಾಣದಲ್ಲಿ ಸಂಕಷ್ಟ ಎದುರಿಸಿದ್ದಾರೆ ಪ್ರಯಾಣಿಕರು. ಬಸ್ ಬಂದ್ ಬಗ್ಗೆ ತಿಳಿಯದೆ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗಳತ್ತ ಬಂದಿದ್ದಾರೆ. ಖಾಸಗಿ ಬಸ್ಗಳಿಗೆ ಮುಗಿಬೀಳ್ತಿದ್ದಾರೆ ಜನ. ಬಸ್ ಪ್ರಯಾಣ ಇಲ್ಲ ಸರ್ಕಾರದ್ದನ್ನುವಂಥದ್ದು ಇವತ್ತು ತಿಳಿದೇ ಇರುವಂತಹ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಕೆಲವು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ಖಾಸಗಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ ಜನ. ಕಲಬುರಗಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ ಬಸ್ ಸ್ಟ್ಯಾಂಡ್ಗಳಿಗೆ. ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲೇ ಪ್ರಯಾಣಿಕರಿಲ್ಲ ಅಂದ್ರೆ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನು ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಯಾವ ರೀತಿ ಬಸ್ನ ವ್ಯವಸ್ಥೆ ಇದೆ, ಪ್ರಯಾಣಿಕರು ಯಾವ ರೀತಿ ಪರದಾಡ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈಗ ಸಾರಿಗೆ ನೌಕರರು ಮುಷ್ಕರನ್ನು ಮಾಡ್ತಾ ಇದ್ದಾರೆ. ಆ ಮುಷ್ಕರದ ಬಿಸಿಗ ಕಲಬುರಗಿಯಲ್ಲಿ ತಟ್ಟಿರುವಂಥ ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ನನ್ನ ಬಲಭಾಗದಲ್ಲಿ ನೋಡಬಹುದು ಎಲ್ಲ ಬಸ್ಗಳನ್ನು ಈಗ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಏನಂತಂದರೆ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಸ್ಥಳಗಳಿಗೆ ತೆರಳುವಂಥ ಬಸ್ಗಳೀಗ ಕೇಂದ್ರ ಬಸ್ ನಿಲ್ದಾಣ ಪ್ಲಾಟ್ಫಾರ್ಮಲ್ಲಿ ನಿಂತಿರುವಂಥದ್ದು. ಇಲ್ಲಿಂದ ಏನಂತಂದರೆ ಬೇರೆ ಬೇರೆ ಕಡೆಗಳಿಗೆ ಪ್ರಯಾಣಿಕರನ್ನು ಹೊತ್ತುವಂಥ ಕೆಲಸ ಕೂಡ ಆಗ್ತಾ ಇದೆ. ಕಲಬುರಗಿ ಏನಂತಂದರೆ ಕಲಬುರಗಿ ವಿಭಾಗೀಯ ಕೇಂದ್ರ ಇಲ್ಲಿ ಕಲ್ಯಾಣ ಕರ್ನಾಟಕ
ಕರ್ನಾಟಕ ಸಾರಿಗೆ ಸಂಸ್ಥೆಯ ಸುಮಾರು 4600 ಬಸ್ಗಳನ್ನು ಈಗ ಇಲ್ಲಿ ಸಂಚಾರವನ್ನು ಮಾಡ್ತಾರೆ, ಪ್ರತಿನಿತ್ಯ ಕೂಡ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಆದರೆ ಏನಂತಂದರೆ ವಿವಿಧ ಅವರ ಬೇಡಿಕೆಗಳನ್ನ ಈಡೇರಿಸುವಂತೆ ಕಳೆದ ಹಲವು ದಿನಗಳಿಂದ ಸಂಧಾನ ಮಾಡಿದ್ರು ಕೂಡ ನಿನ್ನೆ CM ಅವರ ಸಂಧಾನ ಕೂಡ ವಿಫಲವಾಗಿರುವಂಥದ್ದು. ಹಾಗಾಗಿ ಇಂದಿನಿಂದಲೇ ಬಸ್ ಸಂಚಾರನ ನಿಲ್ಲಿಸಿ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರ ಸಂಘದವರು ಹೇಳಿದರು. ಆದರೆ ಕಲಬುರಗಿಯಲ್ಲಿ ಆ ಥರದ ಒಂದು ಬಿಸಿ ಇಲ್ಲಿ ಕಾಣ್ತಾ ಇಲ್ಲ. ಪ್ರತಿನಿತ್ಯದಂತೆ ಬಸ್ ಸಂಚಾರ ಕೂಡ ನಡೀತಾ ಇರುವಂಥದ್ದು. ಪ್ರಯಾಣಿಕರನ್ನು ಈ ಕಲಬುರಗಿ ಬಸ್ ಕೇಂದ್ರ ಬಸ್ ನಿಲ್ದಾಣದ ಬೇರೆ ಬೇರೆ ಸ್ಥಳಗಳಿಗೆ ಬಸ್ಗಳು ಕೂಡ ತೆರಳುತ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಏನಂತಂದರೆ ಬಸ್ ಮುಷ್ಕರ ಇದೆ, ಈ ಮುಷ್ಕರಕ್ಕೆ ಕಲಬುರಗಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತ ಹೇಳ್ಬೋದು. ಯಾಕಂತಂದರೆ ಎಂದಿನಂತೆ ಕೂಡ ಇನ್ನೂ ಕೆಲವರು ಏನಂತಂದರೆ ಬಸ್ ನಿಲ್ದಾಣದ ಬಸ್ ಸಂಚಾರ ಆರಂಭ ಆದರೆ ಇನ್ನೂ ಕೆಲವರು ಏನಂತಂದರೆ ಮುಷ್ಕರಕ್ಕೆ ಬೆಂಬಲ ನೀಡಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಬಿಸಿಯ ತಡೆದೇ ಇರುವಂತಹ ಸ್ಥಿತಿ ಈಗ ಕಂಡು ಬಂದಿರುವಂಥದ್ದು. ಕೆಲವು ಹೊತ್ತಿನ ನಂತರ ಏನಾದರೂ ಬಸ್ ಸಂಚಾರ ಬಂದ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಗದಗ ಜಿಲ್ಲೆಯಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ಬೇರೆ ಬೇರೆ ಕಡೆ ಹೋಗಬೇಕಿರುವಂತಹ ಪ್ರಯಾಣಿಕರು ಬಸ್ ಬಂದ್ ಆಗಿರೋದು ಗೊತ್ತಿಲ್ಲದೆ ಬಸ್ ಸ್ಟ್ಯಾಂಡ್ಗಳಿಗೆ ಬಂದಿರ್ತಾರೆ. ಇದರಿಂದಾಗಿ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಗದಗ ಜಿಲ್ಲೆಯಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ ಪ್ರಯಾಣಿಕರು. ಬಸ್ ಬಂದ್ ಇರುವಂತದ್ದು ಗೊತ್ತಿರಲ್ಲ ಪ್ರಯಾಣಿಕರಿಗೆ, ಬಸ್ ಸ್ಟ್ಯಾಂಡ್ಗಳತ್ತ ಬರ್ತಿದ್ದಾರೆ. ಇದರಿಂದಾಗಿ ಅವರ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕಾಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರದ ಬಿಸಿ ಕೂಡ ಗದಗದಲ್ಲಿ ತಟ್ಟಿರುವಂತದ್ದು. ಗದಗದಲ್ಲಿಯೂ ಸಹ ಪ್ರಯಾಣಿಕರ ಪರದಾಟದ ದೃಶ್ಯವನ್ನು ಸಹ ತೋರಿಸ್ತಾ ಹೋಗ್ತದೆ. ನಾವು ಗದಗ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ನಮ್ಮ ಎಡಭಾಗದಲ್ಲಿಯೂ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಪರದಾಡುವ ದೃಶ್ಯವನ್ನು ಸಹ ಇಲ್ಲಿ ನೋಡ್ತಾ ಇರಬಹುದು. ಯಾಕಂದ್ರೆ ಇವರು ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಪ್ರಯಾಣಿಕರು ಕೂಡ ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿಯೂ ಕೂಡ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅವರನ್ನ ಮಾತನಾಡ್ತಾ ಹೋಗೋಣ. ಅಮ್ಮ, ಎಲ್ಲಿಂದ ಬಂದಿದ್ರಿ, ಎಲ್ಲಿಗೆ ಹೊರಟಿದ್ರಿ? ನಾವು ಬೆಟಗೇರಿಯಿಂದ ಬಂದಿವ್ರಿ ಸರ್. ನಾವು ಹಾವೇರಿ ಹೊಂಟಿವ್ರಿ ಸರ್. ಬಸ್ ಏನ್ ಬಂದಿಲ್ ಬಿಡ್ರಿ ಸರ್. ನಾವ್ ಇನ್ನು ಬಂದ್ ಬಾಳ ತಾತ ಕಾಯಕತ್ತ 5ವರೆಗೆ ಬಂದಿವಿ, ಬಸ್ ಬಂದಿಲ್ರಿ ಸರ್. ಬಸ್ ಬಂದಿಲ್ರಿ ಸರ್. ಗೊತ್ತಿರ್ಲಿಲ್ರಿ ಸರ್. ನಮಗ್ ಗೊತ್ತಿದ್ರೆ ನಾವು ನಿನ್ನೆ ಅಂತಾನೆ ಹೋಗ್ಬಿಡ್ತಿದ್ವಿ. ನಾವು ಫಂಕ್ಷನ್ಗೆ ಹೋಗೋದಿತ್ತು, ಅದಕ್ಕೆ ಇವತ್ತು ಹೊಂಟಿವ್ರಿ ಸರ್. ಬಸ್ ಬಂದಿಲ್ಲ ಇನ್ನು. ಈಗ ಮತ್ತೆ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಖಾಸಗಿ ವಾಹನಗಳ ವ್ಯವಸ್ಥೆ ಅಂತ ಹೇಳಿದ್ರು, ಏನ್ರ ಇದಾವ? ಅದೇನು ಗೊತ್ತಿಲ್ಲ ಬಿಡ್ರಿ ಸರ್ ನಮ್ಗೆ. ನಾವ್ ಬಂದಾಗಿಂತ್ರಿ ಇಲ್ಲಿ ಏನ್ ವ್ಯವಸ್ಥೆ ಇಲ್ಲ ಬಿಡ್ರಿ ಸರ್. ಬಂದಿರ್ಲಿಲ್ಲ, ಬಸ್ ವ್ಯವಸ್ಥಾನ ಬಂದಿಲ್ರಿ ಸರ್. ಏನ್ ಮಾಡೋದ್ರಿ ಸರ್, ನಿರ್ವಾಹ ಇಲ್ರಿ ಸರ್. ಬರೋ ಮಟ್ಟ ಕಾಯಕ್ಕೆ ಕುಂದ್ರಬೇಕ್ರಿ ಸರ್. ಇಲ್ಲ ಮತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕ್ರಿ ಸರ್. ಬಾಡಿಗೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀವ್ರಿ ಸರ್. ಮತ್ತೆ ಈಗ ಅನಿವಾರ್ಯ ಅಲ್ರಿ, ಏನ್ರ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕ್ರಿ ಸರ್. ಬಿಡಕ್ ಬರಲ್ಲಲ್ರಿ ಸರ್, ಮತ್ತೆ ಹೋಗಬೇಕ್ರಿ ಸರ್. ಬರಂಗಿಲ್ಲ ಅಲ್ರಿ, ಹೋಗ್ಲೇಬೇಕು. ಅದು ಒಂದು ಪೂಜಾದ ಕಾರ್ಯಕ್ರಮ ಐತ್ರಿ, ಅದ್ರ ಸಂಬಂಧ ಸಮಸ್ಯೆ ಆಗ್ಬಿಟ್ಟತ್ ನೋಡ್ರಿ ಸರ್. ಈಗ 8-8:30 ಹೌದಲ್ರಿ ಸರ್. ಆದ್ರೆ ನಮಗ್ ಗೊತ್ತಿದ್ದಿಲ್ರಿ ಸರ್. ನಾವ್ ಇವತ್ತು ಹೊರಗೆ ಬಂದ್ಮೇಲೆ ನಮಗಿದು ಗೊತ್ತಾಗೈತ್ರಿ ಸರ್. ಏನಂತ ಬೇಡಿಕೆ ಅನ್ನೋದು ನಮ್ಗೆ ಅದು ಗೊತ್ತಿಲ್ರಿ ಸರ್. ಅದು ಗೊತ್ತಿದ್ರೆ ಏನಾರು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ, ಆದ್ರೆ ಗೊತ್ತಿಲ್ಲ ಅಲ್ರಿ ಸರ್. ಶಶಿ ಮಾತಾಡಿದಲ್ರಿ, ಅದೇ ಅಲ್ಲೇ ನಾವು ಮೈಸೂರು ಇದ್ರಲ್ಲಿಂದ ಬೆಂಗಳೂರ್ಲಿಂದ ಬಂದೀವ್ರಿ. ಫಂಕ್ಷನ್ಗೆ ಹೋಗಿದ್ದೇವು. ಹುಬ್ಳಿಗೆ ಹೋಗ್ಬೇಕ್ರಿ. ಇಲ್ರಿ, ನಾವ್ ಈಗ ಇಳ್ದೇವ್ ನೋಡ್ರಿ. ಅಲ್ಲಿಂದ 6 ಆಗಿತ್ತು, ಎಷ್ಟು ಆಗಿತ್ತು ಗೊತ್ತಿಲ್ರಿ. ಹಂಗ ಬಸ್ ಸಿಗಲ್ರಿ. ಹಂಗ ಹತ್ಕೋತ ಗದಗ್ಲಿಂದ ಬಂದೆವು, ಕೊಪ್ಪಳಿಂದ ಹಿಂಗ ಬಂದೇವ್ ನೋಡ್ರಿ. ಇಲ್ರಿ, ಹೌದ್ರಿ. ಎಸ್, ಇಲ್ಲೊಬ್ರು ಪ್ರಯಾಣಿಕರಿದ್ದಾರ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಈಗ ಎಲ್ಲಿಂದ ಬಂದಿದ್ರಿ, ಎಲ್ಲಿಗೆ ಹೊರಟಿದ್ರಿ? ನಾವ್ ಗೋಕಾಕ್ ಹೊಂಟಿದೀವ್ರಿ. ಬಸ್ ಇದಾವ? ಬಸ್ ಇಲ್ರಿ, ಗೊತ್ತಿದ್ರಿಕಿಲ್ರಿ ನಮಗ್. ಇಲ್ರಿ, ಇಲ್ಲೇ ಮಗಳ ಅಂತ್ಯಾಗ ಬಂದಿದ್ದೀವ್ರಿ. ಹ್ಞೂನ್ರಿ. ಇಲ್ರಿ. ಏನ್ ಹೇಳೋದ್ರಿ, ಮತ್ತೆ ಹೋಗಾಕ ಬೇಕಲ್ರಿ ಬಸ್. ಈಗ ನೀವು ಎಲ್ಲಿಂದ ಬಂದಿರಿ ಸರ್? ಈಗ ಎಲ್ಲಿಗೆ ಹೊರಟಿದ್ರಿ? ಸಂಬಾಪುರದಿಂದ ಬಂದವ್ರಿ. ಈಗ ನಾಲ್ಕು ಬಸ್ ಇನ್ನು ಬರ್ಬೋದು, ಬರ್ಲಿಕ್ಕಿಲ್ಲ, ವೇಟ್ ಮಾಡಿ ಹೋಗ್ಬೇಕ್ರಿ. ಕಂಟಿನ್ಯೂ ಸ್ಟ್ರೈಕ್ ಐತಿನಿ. ಮತ್ತೆ ನೀನ್ ಕೇಳಿದಾಗ ಸ್ಟ್ರೈಕ್ ಇಲ್ಲ ಅಂತ ಹೇಳಿದ್ರಿ ನಮ್ಗೆ. ಮತ್ತೆ ಈಗ ಸ್ಟ್ರೈಕ್ ಐತಂದ್ರ ಏನೋ ಮಾಡಕ್ ಬರಲ್ಲ. ಹ್ಞೂ ರೀ, ಸಿರಿ ಕಾರಣ ಐತ್ರಿ.
ಹೋಗೋದು ಪರಿಸ್ಥಿತಿ. ಮತ್ತೆ ಬಸ್ ಇಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗತ್ತೆ ರೀ. ಸ್ಟ್ರೈಕ್ ಐತೆ ಅನ್ನೋದು ಬಿಡೋದು ನಮ್ಗೇನೋ ಅನೌನ್ಸ್ಮೆಂಟ್ ಗೊತ್ತಿಲ್ಲ. ಇನ್ಮ್ಯಾಗ ಮತ್ತೇನು ಅವಶ್ಯ ಬಿದ್ರು ಹೋಗಬೇಕು ನಾವು ಹೆಂಗಾರ ಮಾಡಿ. ಹೋಗೋರಿಗೆಲ್ಲ ಕೂಡ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡ್ತೀವಿ, ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸರ್ಕಾರ ಕೂಡ ಹೇಳ್ತು, ಜಿಲ್ಲಾಡಳಿತ ಕೂಡ ಹೇಳ್ತು. ಏನ್ ಖಾಸಗಿ ವ್ಯವಸ್ಥೆ ಬಸ್ಗಳ ವ್ಯವಸ್ಥೆ ಏನ್ ರೀತಿಯ ಏನು ಖಾಸಗಿ ಏನಿಲ್ಲ ಇಲ್ರಿ. ಈಗ ಸದ್ಯದ ಮಟ್ಟಿಗೆ ಖಾಸಗಿ ಅಂತ ಇವಾಗ KSRTC ಲಿಂತನ ಗೌರ್ಮೆಂಟ್ ಲಿದ್ದಾನ ಬಸ್ ವ್ಯವಸ್ಥೆ ಎಲ್ಲ ಚಂದ ಇತ್ತು. ಮತ್ತೆ ಈ ಸ್ಟ್ರೈಕ್ ಐತಂದ್ರೆ ಮತ್ತೆ ಅನಿವಾರ್ಯವಾಗಿ ನಾವು ಏನು ಮಾಡಕ್ ಬರೋದಿಲ್ಲ. ನೀವ್ ಎಲ್ಲಿಗೆ ಹೊಂಟಿದ್ರಮ್ಮ? ನಮ್ಮ ಯಜಮಾನ್ರಿ ನಾವು ನಲ್ಗುಂದ್ ಕಟ್ಟೆ. ಈಗ ಅದ್ರಿ ಫಂಕ್ಷನ್ಗೆ ಅಂದ್ರೆ ರಾತ್ರಿ ಕೇಳಿದ್ದೀವ್ರ ನಾವು ಅದಾವ ಅಂತ ಹೇಳಿದ್ರಿ ಹತ್ತರ ಮಠ. ಅದಕ್ಕೆ ಬಂದ್ವಿ. ಮತ್ತೆ ಇಲ್ಲಿ ನೋಡಿ ಕೇಳ್ಬೇಕು ಡಿಪೋದಾಗ್ರಿ. ಈಗ ಬಂದಿರಿ 6 ಗಂಟೆಕ. ಈಗ ಒಂದು ನಲ್ಗುಂದ್ ಬಸ್ ಇತ್ರಿ, ಬಟ್ ಹೋಗೈತೆ ಏನ್ ಮಾಡ್ತೇವೆ ಗೊತ್ತಿಲ್ಲ ಅದಕ್ಕೆ. ಫಂಕ್ಷನ್ ಹೊಂಟಿದ್ದೀವಿ ಸರ್. ಹ್ಞೂನ್ರಿ. ಅಲ್ರಿ ಅಲ್ಲಿ ವ್ಯವಸ್ಥೆನೇ ಇಲ್ಲ. ನಲ್ಗುಂದ್ಗೆ ಹೋಗ್ಬೇಕಲ್ರಿ. ಇಲ್ಲೇ ಲೋಕಲ್ ಆದ್ರೆ ಯಾವ ಗಾಡಿ ತರ್ಸ್ಕೊಂಡು ಹೋಗ್ಬೋದ್ರಿ ಅಲ್ಲಿ ಮಠ ಅಂದ್ರ. ಹ್ಞೂನ್ರಿ. ಎಸ್, ಇದೆಲ್ಲವೂ ಕೂಡ ಪ್ರಯಾಣಿಕರ ಮಾತಾಗಿರುವಂಥದ್ದು. ಯಾವುದೇ ರೀತಿ ಸರ್ಕಾರ ಕೂಡ ಇದುವರೆಗೆ ಖಾಸಗಿ ಬಸ್ಗಳ ವ್ಯವಸ್ಥೆ ಆಗಲಿ, ಖಾಸಗಿ ವಾಹನಗಳ ವ್ಯವಸ್ಥೆ ಸಹ ಇಲ್ಲ. ಹೀಗಾಗಿ ನಾವು ಬೆಳಗ್ಗೆ 6 ಗಂಟೆಯಿಂದಾನೇ ಬಂದು ಈಗ ಬಸ್ಗಳಿಗಾಗಿ ಕಾಯಕೂತಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, News 18 ಗದಗ.